ಏನಾಯಿತು ಅಂತ ಗೊತ್ತಿಲ್ಲ. ಮುಕ್ತಾಯ ಮಾತ್ರ ಕಣ್ಣು ಮುಂದೆ ಇದೆ. ನಾನೇನು ತಪ್ಪು ಮಾಡಿದೆ? ಇವರು ಜಯಣ್ಣ. ಸಿಟಿ ಮಾರ್ಕೆಟ್ ಪೂರ ಇವ್ರ ಕಂಟ್ರೋಲಲ್ಲೇ ಇದೆ. ರಿಯಲ್ ಎಸ್ಟೇಟು, ರೌಡಿಸಮ್ಮು, ಪೊಲೀಸು, ಫೈನಾನ್ಸು, ಹೀಗೆ ಎಲ್ಲ ಕಡೆ ಇವ್ರ ಮಾತು ನಡೆಯುತ್ತೆ. ಏನೋ ಸೋಮ, ಆರಾಮಾಗಿ ಕೂತ್ಬಿಟ್ಟೆ. ಆ ಲಕ್ಷ್ಮೀ ವಿಲಾಸ ಹೋಟ್ಲವನು ಬಾಕಿ ಕೊಟ್ನಾ? 4 ದಿವಸದಿಂದ ಕೊಡ್ತೀನಿ ಅಂತ ಸತಾಯಿಸ್ತಾ ಇದ್ದಾನೆ, ಅದಕ್ಕೆ ಲೋಡ್ ಕಳಿಸಿಲ್ಲ ಅಣ್ಣ. ಅವನಿಗೊಂದು ಫೋನ್ ಹಾಕು. ಜಯಣ್ಣನ ಬಲಗೈ ಬಂಟ. ಎಲ್ಲರೂ ಇವನ್ನ ಅಂಕಲ್ ಅಂತ ಕರೀತಾರೆ. ಮಾರ್ಕೆಟ್ನಲ್ಲಿ ಜಯಣ್ಣನ ಜೊತೆನೇ ಬೆಳೆದವನು. ತುಂಬಾ ನಂಬಿಕಸ್ತ. ಅಣ್ಣ ಸುರೇಶ, ಏನಣ್ಣ ಇದಲ್ಲ? ಸ್ವಲ್ಪ ಯಾಮಾರಿದ್ರು ಇವತ್ತು ನನ್ನ ಕತೆ ಅಷ್ಟೇ. ಒಬ್ರೇ ಯಾಕಣ್ಣ ಹೋದ್ರಿ? ಏಯ್, ಮಾರ್ಕೆಟ್ ನಮ್ದು ಕಣೋ. ನಮ್ಮ ಮನೆ ಇದೆ. ಎಷ್ಟು ಜನ ಇದ್ರು ಅವರು? ಒಂದು 7-8 ಜನ ಇದ್ರು. ಎಲ್ಲ ಹೊಸ ಮುಖಗಳು. ಇನ್ನೇನು ನನ್ನ ಕಥೆ ಮುಗೀತು ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ಹುಡುಗ ಯಾರು ಅಂತ ಗೊತ್ತಾಗಿಲ್ಲ. ತುಂಬಾ ಶಾರ್ಪ್ ಆಗಿದ್ದಾನೆ. ಮಾದೇಶ, ಏನು ಆಗಿಲ್ಲ ಕಣೋ, ಏನು ಆಗಿಲ್ಲ. ಇವನು ಮಾದೇಶ ಚಿಕ್ಕ ವಯಸ್ಸಿನಲ್ಲಿ ಅನಾಥವಾಗಿದ್ದವನ್ನ ಕರ್ಕೊಂಡ್ಬಂದು ಜಯಣ್ಣ ತನ್ನ ಮಗನ ತರ ಸಾಕೊಂಡಿದ್ದಾರೆ. ಎಲ್ರಿಗಿಂತ ಹೆಚ್ಚಾಗಿ ಇವನ್ನ ನಂಬ್ತಾರೆ. ಬಾರೋ ಇಲ್ಲಿ, ಯಾಕೋ ಹಿಂಗ್ ಕಿರ್ಚಾಡ್ತಿದ್ಯಾ? ನಿಮ್ಗೇನಾದ್ರೂ ಆಗ್ಬಿಟ್ಟಿದ್ರೆ
ಗೊತ್ತಾಯ್ತು ಈ ಸ್ಕೆಚ್ ಹಾಕಿದ್ದು ಮುತ್ತಣ್ಣ ಅಂಕಲ್. ಮುತ್ತಣ್ಣ, ನಾನು ಅವತ್ತೇ ಹೇಳ್ದೆ ಅವನ್ ಎತ್ಬಿಡೋಣ ಅಂತ. ನೀವ್ ಆಟ ಬಂದ್ರಿ. ಇವಾಗ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಮೈ ಮುಟ್ಟವನೆ. ನಾಳೆ ಮನೆಗೂ ಬರ್ತಾನೆ. ಬಿಡಬಾರ್ದು ಅಂಕಲ್. ಡಾಕ್ಟರ್ ಸ್ಕ್ಯಾನಿಂಗ್ಗೆ ಬರಕ್ ಹೇಳಿದ್ದಾರೆ. ಸರಿಮ್ಮ, ಬರ್ತೀನಿ ನಡೀರಿ. ಮಾದೇಶ ಹೋಗು. ಅಣ್ಣ ಹೋಗು. ಸುರೇಶ ಕರ್ಕೊಂಡೋಗು. ಸುರೇಶ, ಆ ಹುಡುಗ ಯಾರು ಅಂತ ವಿಚಾರಿಸು. ಸಿಕ್ಕಿದ್ರೆ ಕರ್ಕೊಂಡ್ ಬಾ. ಆಯ್ತಣ್ಣ. ಬಾ ಮಾದೇಶ ನೀನು. ಅವಸರ ಪಟ್ಬಿಟ್ಟೆ ಮುತ್ತ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಯಾರ ಇವನು? ಅಣ್ಣ, ಏರಿಯಾದಲ್ಲಿ ಎಗರಾಡ್ತಿದ್ದಣ್ಣ, ಅದಕ್ಕೆ ಅಣ್ಣ ಕಟಾಕೆ ಕೇಳಿದ್ದಾರೆ. ಇಲ್ಲ ಅಣ್ಣ, ನಾನೇನು ಮಾಡಿಲ್ಲ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಆಯ್ತು, ಆಮೇಲೆ ಓಕೆ. ಏನು ಇಷ್ಟ ಅವಸರ ಬರ್ತಾ ಇದೆಯಾ? ಅಪ್ಪ ಎಲ್ಲಮ್ಮ ಮೇಲಿದ್ದಾರೆ. ಅಕ್ಕ. ಕಾರ್ಗೆ ಪೆಟ್ರೋಲ್ ಹಾಕು. ನಮಸ್ಕಾರ ಅಣ್ಣ. ಬಿಟ್ಬಿಡಿ ಅಣ್ಣ. ಅಣ್ಣ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಣ್ಣ. ಬಿಟ್ಬಿಡಿ ಅಣ್ಣ. ಸರಿ ಅಣ್ಣ. ಪಾ, ಜಯಣ್ಣ ಬದುಕ್ಬಿಟ್ಟ. ಬದುಕ್ಬಿಟ್ನಾ? ನೀವೇ ಹುಡುಗನ್ ಕಳ್ಸಿ ಸ್ಕೆಚ್ ಹಾಕಿದ್ದೀರಾ ಅನ್ಬಿಟ್ಟು ನಿಮ್ ಮೇಲೆನೆ ಅನುಮಾನ ಪಡ್ತವನೆ. ಪಡ್ಲಿ ಏನೀಗ? ಏನ್ ಕಿತ್ಕೊಂಡನ? ಹೋಗು. ಕಿತ್ಕೊಂತಾನೋ ಬಿಡ್ತಾನೋ ಮೊದ್ಲು ಅವನಿಗೆ ಫೋನ್ ಮಾಡಿ ಹೇಳು ನಾವ್ ಮಾಡಿಲ್ಲ ಅಂತ. ನನ್ನ ಪುಕ್ಲನ ಅವನ ಕಾಲಕ್ಕೆ ಬಿದ್ದು ಬೇಡ್ಕಣಕ್ಕೆ. ಇವತ್ತಲ್ಲ ನಾಳೆ ಅವನ ಕೈಲ ಸಾಯೋದು. ಸುಮ್ನೆ ಹೋಗಿ. ನಾ ಹೇಳಿದ್ದು ಹೇಳಾಯ್ತು. ನನ್ನ ಮುಂಡೆಯಾಗಿ ನೋಡ್ಬೇಕು ಅಂತ ನಿಂಗೆ ಆಸೆ ಇದ್ರೆ ನಾನೇನ್ ಮಾಡಕ್ಕಾಗತ್ತೆ? ಎಲ್ಲ ನಾನು ಹೊಣೆ ಬರ. ನಿಮ್ಮನ್ ಕಟ್ಕೊಂಡಿದ್ದೀನಿ. ಸುಮ್ನೆ ಕೇಳೋ. ಮಾ ಸುಮ್ನೆ ಇರಮ್ಮ. ಅಪ್ಪನ್ ಗೊತ್ತು ಏನ್ ಮಾಡ್ಬೇಕು ಅಂತ. ಹೌದು ಕಣೋ, ಎಲ್ಲ ನಿಮ್ಗೆ ಗೊತ್ತು. ಅವ್ರು ದಿದ್ದಿದ್ದೆ ಬಿಡಪ್ಪ. ಬರೀ ಊಟಕ್ಕೋಸ್ಕರ ಹೊಡೆದ. ಮೂವಣ 2 ದಿವಸದಿಂದ ನೆಟ್ಟಕ್ಕೆ ತಿಂದಿರ್ಲಿಲ್ಲ. ಅಷ್ಟೊಂದು ತಿಂತ ಟೈಮಲ್ಲಿ ಕಳಿಸ್ಬಿಟ್ಟ. ಅದಕ್ಕೆ ಹಾಕೊಂಡು ಕೊಟ್ಟೆ. 2 ದಿನ ಏನು ತಿಂದೆ? ಹಂಗ್ ಹೊಡ್ದ್ಯಾ? ಅಣ್ಣ, ತಿಂದಿದ್ನೋ ಇಲ್ವೋ ಮುಖ್ಯ ಅಲ್ಲ ಅಣ್ಣ, ಗುಂಡ್ಗೆಲ್ ದಮ್ಮಿರ್ಬೇಕು. ಯಾವ ಊರಿನಿಂದ? ನಿಮ್ದು ಯಾವ ಊರಣ್ಣ? ಮೈಸೂರು. ನಂದು ಮೈಸೂರೇ ಅಣ್ಣ. ಓ ಅಣ್ಣ, ನಿಮ್ಮೂರು? ಮಂಡ್ಯ. ನಂದು ಮಂಡ್ಯನೇ. ಏನ ಮೈಸೂರು ಅಂದ್ರೆ ಮೈಸೂರು ಅಂತ್ಯಾ, ಮಂಡ್ಯ ಅಂದ್ರೆ ಮಂಡ್ಯ ಅಂತ್ಯಾ? ಯಾವ ಊರಂತ ನೆಟ್ಕೊಳ್ಳಲೇ? ರೇಗ್ ಬಡಣ. ನನಗೆ ಗೊತ್ತಿರಂಗೆ ನನ್ನೊಂದು ಅಜ್ಜಿ ಸಾಕ್ತು. ಆಮೇಲೆ ಅಜ್ಜಿನೂ ಸತ್ತೋಯ್ತು. ಅವತ್ತಿಂದ ಊರೂರು ತಿರ್ಕೊಂಡು ಸಿಕ್ಕಿದ ಕೆಲಸ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಎಲ್ಲಂದ್ರೆ ಅಲ್ಲಿ ಬಿತ್ಕೊಂಡಿರ್ತಿದ್ದ. ಆದ್ರೆ ವಾರಕ್ಕೆ 2 ಪಿಕ್ಚರ್ ನೋಡ್ತೀನಣ್ಣ. ಮೊನ್ನೆ ಒಂದು ಪಿಕ್ಚರ್ ನೋಡ್ದಣ್ಣ, ನೊಣದು ಈ ಅಂತ. ಸಾಕತ್ತಾಗಿತ್ತಣ್ಣ ಪಿಕ್ಚರು. ಸುದೀಪ್ ಏನ್ ಕಾಟ ಕೊಟ್ಬಿಡ್ತು ಗೊತ್ತಾ ಅದು. ಏಯ್, ನನ್ ಜೊತೆ ಇರ್ತೀಯಾ? ಇರ್ತೀನಣ್ಣ, ಆದ್ರೆ ನಂದೊಂದು ಕಂಡೀಷನ್ನು. ಇದೇ ರೀತಿ 3 ಹೊತ್ತು ಊಟ ಹಾಕ್ಬೇಕು, ವಾರಕ್ಕೆ 2 ಪಿಕ್ಚರ್ ತೋರಿಸ್ಬೇಕು. ಹಂಗಂದ್ರೆ ಇರ್ತೀನಿ, ಸರಿನಾ? ನಿನ್ ಹೆಸರೇನು? ಟೈರಣ್ಣ. ಟೈರ? ಅದೇ ಅಣ್ಣ, ಕರಿಯ ಲೂಸು ಡೀಸೆಲ್ ಪೆಟ್ರೋಲ್ ಅಂತ ಇಟ್ಕೊಂಡಿರ್ತಾರಲ್ಲ, ಹಂಗೆ ಇವನು ಇಟ್ಕೊಂಡವನೆ. ನಿನ್ ನಿಜವಾದ ಹೆಸರೇ? ನನ್ನ ನಿಜವಾದ ಹೆಸರೇ ಟೈರಣ್ಣ. ಅದು ನನ್ ಚಿಕ್ಕ ವಯಸ್ಸಲ್ಲಿ ಟೈರ್ ಓಡಿಸ್ತಾ ಇದ್ನ. ಚಿಕ್ಕ ಮಕ್ಳೆಲ್ಲ ನನ್ನ ನೋಡಿ ಟೈರು 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 ಅಂತ ಕೂಗ್ತಾ ಇದ್ರ, ಹಂಗೆ ಹೆಸರು ಉಳ್ಕೊಂಡ್ಬಿಡ್ತಾಣ. ನಿನ್ ಹೆಸರು ಚೆನ್ನಾಗಿಲ್ಲ, ನಾನ್ ನಿನಗ್ ಬೇರೆ ಹೆಸರು ಇಡ್ತೀನಿ. ಅಣ್ಣ, ನಿಮ್ಗೆ ಹೆಂಗಿಷ್ಟ ಬರ್ತದೋ ಹಂಗೆ ಕರೀರಣ್ಣ. ನನ್ನಪ್ಪ ಗಣಪತಿ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದ್ಯಾ. ಇನ್ಮೇಲೆ ನಿನ್ ಹೆಸರು ಗಣಪ.
ಬೃಂದಾ ಎಷ್ಟೊತ್ತಮ್ಮ ಕಾಯಿಸ್ತೀಯಾ? ಯಾಕಮ್ಮ ಅವಸರ ಪಡ್ತೀರಾ? ನಾನ್ ಫಸ್ಟ್ ಸ್ಯಾಲ್ರಿಲಿ ಮೊಬೈಲ್ ತಗೊಂಡಿದ್ದೀನಿ. ಗಣಪತಿಗೆ ತೋರ್ಸ್ಬಾರ್ದಾ? ಕೊಡಿ ಬ್ಯಾಗು, ಬನ್ನಿ ಹೋಗೋಣ. ಯಪ್ಪ ದೇವ್ರಿ, ಅಮ್ಮ ಏನಾಯ್ತಮ್ಮ? ಅಮ್ಮ ಮುತ್ತಣ್ಣನ ಹೊರಗಡೆ ಎಲ್ಲೂ ಹೊಡ್ಯಕ್ಕಾಗಲ್ಲಣ್ಣ. ಯಾಕಂದ್ರೆ ಅವನ ಹುಡುಗರು ಯಾವಾಗ್ಲೂ ಅವನ ಜೊತೆನೇ ಇರ್ತಾರೆ. ಅವನ ಏರಿಯಾದಲ್ಲಿ ಮಾತ್ರ ಒಂಟೆ ಸಿಗ್ತಾನೆ, ಆದ್ರೆ ಅಲ್ಲೋಗ ಅವನ್ನ ಮುಟ್ಟೋದು ತುಂಬಾನೇ ಕಷ್ಟ. ಯಾಕಂದ್ರೆ ನಮ್ಮ ಹುಡುಗರು ಯಾರು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕಿರೋ ಒಂದೇ ದಾರಿ ಅಂದ್ರೆ ಯಾರಾದ್ರೂ ಹೊಸ ಹುಡುಗನ್ ಬಿಟ್ಟು ಅವನ್ನ ಮುಗಿಸ್ಬೇಕು. ನನ್ನ ಮಾರ್ಕೆಟಲ್ಲೇ ನನ್ನ ನೆತ್ತಕ್ಕೆ ಟ್ರೈ ಮಾಡ್ದ. ಅವನನ್ನ ಅವನ ಏರಿಯಾದಲ್ಲೇ ಮುಗಿಸ್ಬೇಕು. ಆಗ ಜಯಣ್ಣ ಅಂದ್ರೆ ಭಯ ಇರುತ್ತೆ. ಅವನ್ನ ನಾನು ಮುಗಿಸ್ತೀನಣ್ಣ. ಮುತ್ತಣ್ಣನ ಬಗ್ಗೆ ನಿನಗೇನೋ ಗೊತ್ತು? ನಾನ್ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅವನು ಸಾಮಾನ್ಯದೋನಲ್ಲ, ಹುಚ್ಚ ಕಣೋ, ಹುಚ್ಚ. 40 ವರ್ಷದ ಮೇಲೆ ಬದುಕಿದ್ರೆ ಅವನ್ ರೌಡಿನೇ ಅಲ್ಲ ಅಣ್ಣ. ನನ್ನ ನಂಬಿ ಅಣ್ಣ, ನಿಮ್ಗೋಸ್ಕರ ಏನ್ ಬೇಕಾರ ಮಾಡ್ತೀನಿ. ಪೇಪರ ಮುಖ ಯಾಕೋ ಮುಚ್ಕೊಂಡಿದ್ಯಾ? ಚಳಿಯಣ್ಣ ತೆಗಿಯೋ. ನೀನಾ? ಏನದು ಅಣ್ಣ ಏನಿಲ್ಲ ಅಣ್ಣ, ಇವನು ಮುಖ ಮುಚ್ಕೊಂಡಿದ್ದ, ಅದಕ್ಕೆ ವಿಚಾರಿಸ್ತಾ ಇದ್ದೆ. ಸರಿ, ಮೋಟರ್ ಆನ್ ಮಾಡಿ ಪೇಪರ್ ಮೇಲೆ ತಗೊಂಬ. ಆಯ್ತಣ್ಣ. ಏಯ್ ಹೋಗ ಹೋಗ. ಗಣಪ ಮುತ್ತಣ್ಣ ಎತ್ಬಿಟ್ಟಣ. ಆದ್ರೆ ಗಣಪ ಸಿಗಾಕೊಂಡ್ಬಿಟ್ಟಣ.
ನೀನೇನು ಅನ್ಕೊಂಡಿದ್ದೆ ಕಣ, ಕಿಲಾಡಿ ಮಗ ನೀನು. ಅಣ್ಣ ಇದೇ ಖುಷಿಲಿ ಹಬ್ಬ ಮಾಡ್ಬೇಕಣ್ಣ, ಮಾಡ್ಲೇಬೇಕಣ್ಣ. ಅಂಕಲ್ ಇದೇ ಮನೆನಾ? ಮೆತ್ತಿಗೆ ಕಣೋ, ಮಾತಾಡ್ಬೇಡ. ಚಿನ್ನು, ಇನ್ನೂ ನಿದ್ದೆ ಬರ್ಲಿಲ್ವಾ? ಟೈಮ್ ಎಷ್ಟಾಗಿದೆ ಗೊತ್ತಾ? ಒಂದು ದಿನ ಆದ್ರೂ ಮನೆಗೆ ಬೇಗ ಬಂದಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ಲ ನಿಗೆ? ನಿನ್ನ ಮದ್ವೆ ಮಾಡ್ಕೊಳ್ಳೋದ್ರ ಬದಲು ಯಾವ್ದಾದ್ರು ಹಾಳು ಮಕ್ಳು ಮರಿ ಯಾರಾದ್ರೂ ಇದ್ದಿದ್ರೆ ಗೊತ್ತಾ? ಯಾರಿಂದ ಪಯ್ಯ? ಅದೇ ನಿಂಗೆ ಹೇಳಿದ್ದೆ ಅಲ್ವಾ, ಜಯಣ್ಣನ್ ಕಾಪಾಡ್ದ ಅಂತ. ಇವನೇ ಅವನು. ಹೆಸರೇನು? ಟೈರ್. ಟೈರ್ ಅಕ್ಕ. ಟೈರಾ? ಅದೇ ಚಿಕ್ಕ ವಯಸ್ಸಲ್ಲಿ ನಾನು ಟೈರ್ ಓಡಿಸ್ತಿದ್ನ, ಚಿಕ್ಕ ಮಕ್ಳೆಲ್ಲ ನೋಡಿ ನನ್ನ. ಬಿಡೋ ಸಾಕು ಗಣಪ.
3 ಗ್ಲಾಸ್ ತಗೊಂಬಮ್ಮ. ಮತ್ತೆ ಕುಡಿಬೇಕಾ? ಇಲ್ಲ, ನೀನು ಹೇಳಿದ್ಯಲ್ಲ ಕುಡಿಯೋದಿದ್ರೆ ಮನೇಲೆ ಕುಡಿ ಅಂತ. ಅದೇ ಹೊರಗಡೆ ಸ್ವಲ್ಪ ಕುಡ್ದಿದ್ದೀನಿ. ಬ್ಯಾಲೆನ್ಸ್ ಆಗ್ತಾ ಇಲ್ವೇ ನೋಡು. ದಿನ ಕುಡ್ದು ಸಾಯ್ತೀಯ. ನಾಶ ಮಾಡ್ಕೊಂಗ. ಅಂಕಲ್, ಅಕ್ಕ ಬೈದಿದ್ದೆಲ್ಲ ಅರ್ಥ ಆಯ್ತು. ಅದೇನೋ ನಾಸಮಪ್ಪು ಅಂದ್ರಲ್ಲ, ಏನ್ ಅಂಕಲ್ ಹಂಗಂದ್ರೆ? ಅದು ತಮಿಳ್ ಕಣ. ಅವಳ ಊರು ಮಧುರೆ. ನಾನೊಂದು ಡೀಲ್ ಮೇಲೆ ಅಲ್ಲಿಗೆ ಹೋಗಿದ್ದೆ. ಆಗ ಅವಳು ಸಿಕ್ಕಿದ್ಲು. ಹಿಂಗಾರು ಹುಡುಗಿ ಎಲ್ಲಾನು ಬಿಟ್ಬಿಟ್ಟು ನನ್ನ ಜೊತೆ ಬಂದ್ಬಿಟ್ಲು. ನಾನು ಅಂದ್ರೆ ಅವಳಿಗೆ ತುಂಬಾ ಗೌರವ. ಇದು ಮಾಮೂಲೆ. ಚಿನ್ನ, ನೀನು ಸೀರಿಯಲ್ ನೋಡ್ತಾ ಇರೋ, ಬಂದ್ಬಿಡ್ತೀನಿ. ಏನು ಇದು ಹೊಸ ಮೊಬೈಲು? ಯಾರ್ದು? ಯಾವಾಗ ಆನ್ ಮಾಡ್ದೆ? ಯಾರ್ದದು? ಅದೇ ಅಂಕಲ್, ಬೆಳಿಗ್ಗೆ ಮುತ್ತಣ್ಣ ಹುಡುಗರು ಅಟ್ಸ್ಕೊಂಬಂದ್ರಲ್ಲ, ಆಗ ಒಂದ್ ಕಸದ್ ಡ್ರಮ್ ಹತ್ರ ಹೋಗಿ ಔತ್ಕೊಂಡೆ. ಅಲ್ಲೇ ಈ ಮೊಬೈಲ್ ಕೈಯ ಅಂತ ಬಡ್ಕೊಂಡ್ಬಿಡ್ತು. ಇನ್ನೇನ್ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಅಷ್ಟ್ರಲ್ಲಿ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಎದ್ದು ಓಡೋಗ್ಬಿಟ್ಟೆ. ಈ ಫೋನಿಂದ ನನ್ನ ಪ್ರಾಣನೂ ಹೋಗ್ಬೇಕಿತ್ತು ಅಂಕಲ್. ಟೈರು, ಯಾವ್ದೋ ಫೋನ್ ಬರ್ತಾ ಇದೆ ನೋಡು. ಗಣಪ ಒಳ್ಳೇದ್ ಮಾಡಪ್ಪ. ಹಲೋ ಹಲೋ ಅಂಕಲ್, ಯಾವ್ದೋ ಹುಡುಗಿ ಅಂಕಲ್? ಹುಡುಗಿ ತಾನೆ, ದೆವ್ವ ಅಲ್ವಲ್ಲ, ಮಾತಾಡು. ಹಾ ಹೇಳಿ. ನಿಮ್ಮ ಹತ್ರ ಇರೋ ಮೊಬೈಲು ನಂದು ಸರ್. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದಾಗ ನನ್ನ ಮೊಬೈಲ್ ಮಿಸ್ ಆಗೋಯ್ತು ಸರ್. ನಾನು ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೆ, ಸ್ವಿಚ್ ಆಫ್ ಬರ್ತಿತ್ತು. ದಯವಿಟ್ಟು ನನ್ನ ಮೊಬೈಲ್ನ ವಾಪಸ್ ಕೊಟ್ಬಿಡಿ ಸರ್. ಅಂಕಲ್, ಈ ಮೊಬೈಲ್ ಆ ಹುಡುಗಿದಂತೆ, ಕೊಟ್ಬಿಡ್ಲಾ? ಈ ಹೆಣ್ಮಕ್ಳು ಊಟ ಇಲ್ಲ ಅಂದ್ರೆ ಬದುಕ್ತಾರೆ, ಆದ್ರೆ ಮೊಬೈಲ್ ಇಲ್ಲ ಅಂದ್ರೆ ಬದುಕೋದಿಲ್ಲ. ಕೊಟ್ಬಿಡು. ಸರಿ, ಬಂದ್ ತಗೊಂಡೋಗಿ. ಅಯ್ಯೋ, ಈಗ ಆಗೋಲ್ಲ ಸರ್, ಅಮ್ಮ ಹಾಸ್ಪಿಟಲ್ ಇದ್ದಾರೆ. ಸರಿ ಆಯ್ತು, ನಾನೇ ತಂದು ಕೊಡ್ತೀನಿ. ಎಲ್ಲಿ ಬರ್ಬೇಕು ಹೇಳಿ? ನಾಳೆ ನಾನೇ ಫೋನ್ ಮಾಡಿ ಎಲ್ಲಿಗೆ ಬರ್ಬೇಕು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಮೊಬೈಲ್ ನಿಮ್ ಹತ್ರನೇ ಇರ್ಲಿ. ಹೊಸ ಮೊಬೈಲು ಸರ್, ನಿನ್ನೆ ತಾನೇ ತಗೊಂಡೆ. ಮೊಬೈಲ್ ಬಗ್ಗೆ ಎಲ್ಲ ಏನ್ ತಲೆ ಕೆಡ್ಸ್ಕೋಬೇಡಿ. ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಕ್ಚುಯಲ್ ಆಗಿ ನಿಮ್ಮ ತಾಯಿಗೆ ಸರ್ಜರಿನೇ ಮಾಡಬೇಕಾಗುತ್ತೆ ಅನ್ಕೊಂಡಿದ್ದೆ. ಬಟ್ ಗಾಡ್ ಇಸ್ ಗ್ರೇಟ್, ಎಲ್ಲ ಆಂಜಿಯೋದಲ್ಲೇ ಕ್ಲಿಯರ್ ಆಗಿದೆ. ಎನಿವೇಸ್ 2-3 ಡೇಸ್ ಅಬ್ಸರ್ವೇಷನ್ ಅಲ್ಲಿ ಇರಲಿ. ದೆನ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಹರ್ ಅಟ್ ಹೋಮ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟ್ರು ಬೇಗ ಡಿಸ್ಚಾರ್ಜ್ ಮಾಡ್ತಾರಂತೆ. ಈ ಮೆಡಿಸಿನ್ ತಂದ್ಕೊಡಿ, ನಾನ್ ತಗೊಂಡ್ಬರ್ತೀನಿ. ಇಲ್ಲ ಸೌಮ್ಯ, ಅಮ್ಮನ ಜೊತೆ ಮಾತಾಡ್ತಾ ಇರು, ನಾನೇ ತರ್ತೀನಿ. ಸರಿ ಹೋಗ್ಪ. ಸೌಮ್ಯ, ಏನಮ್ಮ? ಬೃಂದಾ ಹಳೆ ವಿಷಯದ ಬಗ್ಗೆ ಈಗ್ಲೂ ತಲೆ ಕೆಡಿಸ್ಕೊಂಡಿದ್ದಾಳ? ಇಲ್ಲಮ್ಮ, ಆ ಹೊಸ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ಮೇಲಿಂದ ಆ ವಿಷಯದ ಬಗ್ಗೆ ಆಗ್ಲಿ ಇಲ್ಲ ಅವನ್ ಬಗ್ಗೆ ಆಗ್ಲಿ ಏನು ಮಾತಾಡ್ತಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಮರ್ತ್ ಬಿಡಿದಾಳ ಅವಳು. ನನಗೇನಾದ್ರೂ ಆಗೋದಕ್ ಮುಂಚೆ ಇವಳಿಗೊಂದು ಮದ್ವೆ ಆಗ್ಬಿಟ್ರೆ ನಾನ್ ನೆಮ್ಮದಿಯಿಂದ ಕಣ್ ಮುಚ್ಬಿಡ್ತೀನಿ. ಮಾ, ನೀವೇನು ಟೆನ್ಷನ್ ತಗೋಬೇಡಿ, ನಿಮ್ಗೂ ಏನೂ ಆಗಲ್ಲ, ಅವಳಿಗೂ ಏನೂ ಆಗಲ್ಲ. ಹೋಗ ಟೀ ಕೊಡ. ಯಾ ಗೋಯಿಂಗ್. ಹಾಯ್ ಬ್ರೋ, ಕಮ್ ಇನ್ ಹ್ಯಾವ್ ಎ ಟೀ. ಹೊಸಬಾಯ್ನ? ಯಾ. ನಿನ್ನ ಹೆಸರೇನು? ಮೈ ನೇಮ್ ಇಸ್ ಲೋಕಿ. ನೀನ್ ನೋಡಿದ್ರೆ ಲೋಕಿ ತರ ಇಲ್ಲ, ತಿರ್ಬೋಕಿ ತರ ಇದೆಯಾ? ನೋ ಇನ್ಸರ್ಟ್. ಯಾ. ಯಾವೂರು? ಹೈ ಫ್ರಮ್ ಚಂದ್ರಾಯಪಟ್ನ. ಚಂದ್ರಾಯಪಟ್ನ. ಯಾ. ಎಷ್ಟು ಓದಿದ್ಯಾ? 3rd ಸ್ಟ್ಯಾಂಡರ್ಡ್ ಡಿಸ್ಕಂಟಿನ್ಯೂ. ನಮಗಿಂತ ಜಾಸ್ತಿ ಓದಿದ್ದೀನಿ ಅಂತ ನಿಗ್ರಾಡ್ಬೇಡ. ನೋ ಡೂಡ್. ಹೋಯ್ತಾ ಇರು. ಯಾವ ಟೀ? ಟೀ ತಗೊಳ್ಳೋಣ. ಎಲ್ಲ ಯಾವ್ಬೇಕು ನನ್ನ ಮಕ್ಕಳು. ಬೈ ದ ವೈ, ಆರ್ ಇನ್ ಫೇಸ್ಬುಕ್? ಎಷ್ಟು ಕೇಳಿದ್ರು ನಿನ್ ಕೋತಿ ದಿನ ಬಿಡಲ್ವಲ್ಲ? ನಾನ್ ಸರ್. ಯಾರು? ಅದೇ ನಿನ್ನೆ ರಾತ್ರಿ ಕಾಲ್ ಮಾಡಿದ್ನಲ್ಲ, ನನ್ ಮೊಬೈಲ್ ಕಳೆದೋಗಿದೆ ಅಂತ. ಹೇಳಿ ಮೇಡಮ್, ಚೆನ್ನಾಗಿದ್ದೀರಾ? ಅಮ್ಮ ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದಾರೆ. ನಾನು ಹೇಳಿಲ್ವಾ ಅಮ್ಮಗೆ ಏನೂ ಆಗಲ್ಲ ಅಂತ. ಸರಿ, ಮೊಬೈಲ್ ಎಲ್ಲಿ ತಾನು ಕೊಡ್ಬೇಕು ಹೇಳಿ ಮೇಡಮ್? ಗೋಪಾಲನ್ ಮಾಲ್ ಗೊತ್ತಾ ನಿಮ್ಗೆ? ನಾನು ಕೇಳ್ಕೊ ಬರ್ತೀನಿ, ಹೇಳಿ ಮೇಡಮ್. ಸಾಯಂಕಾಲ 5:15ಗೆ ನಾನು ಅಲ್ಲಿ ಬಂದು ಕಾಲ್ ಮಾಡ್ತೀನಿ. ಸರಿ ಮೇಡಮ್, ಆಯ್ತು. ಇಫ್ ಯು ಡೋಂಟ್ ಮೈಂಡ್, ನಿಮ್ ಹೆಸರೇನು ಅಂತ ತಿಳ್ಕೊಬೋದಾ? ನನ್ನ ಹೆಸರು ಟೈರ್ ಮೇಡಮ್. ಟೈರಾ? ಅದು ನಾನು ಚಿಕ್ಕ ವಯಸ್ಸಲ್ಲಿ ಟೈರ್ ಓಡಿಸ್ತಾ ಇದ್ನಾ. ಶುರುವಾಯ್ತಾ ನಿನ್ ಟೈರ್ ಕತೆ? ಗಣಪ ಅಂತ ಹೇಳು. ನನ್ನ ಹೆಸರು ಗಣಪತಿ ಮೇಡಮ್. ಟೈರು ಗೀರು ಅಂತ ಏನೋ ಹೇಳಿದ್ರಿ? ಅದು ಇಲ್ಲೊಂದು ಲಾರಿ ಟೈರ್ ಪಂಚರ್ ಆಯ್ತು ಮೇಡಮ್, ಅದಕ್ಕೆ ಆತರ ಅಂದೆ. ನಿಮ್ಮ ಹೆಸರು ಹೇಳಿಲ್ಲ? ಮೈ ನೇಮ್ ಇಸ್ ಬೃಂದಾ. ಬೃಂದಾ, ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಿ, ಓಕೆ, ಬಾಯ್. ಗಣಪ, ಆ ಹುಡುಗಿ ಹತ್ರ ಜಾಸ್ತಿ ಮಾತಾಡ್ತಾ ಇದೀಯಾ? ಹುಷಾರು. ಹಂಗೇನಿಲ್ಲ, ಸುಮ್ನಿರಿ ಅಂಕಲ್. ನನ್ ಫೋನ್ ಇಟ್ಕೊಂಡಿದ್ದಾನಲ್ಲ, ಅವನ ಹೆಸರು ಗಣಪತಿ ಅಂತ.
ಓಕೆ ಸಚ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವನು ಎಷ್ಟು ಫನ್ನಿಯಾಗಿ ಮಾತಾಡ್ತಾನೆ ಗೊತ್ತಾ? ಬೃಂದಾ, ಸರ್, you're unfit for this job. You're no more a telecaller. ಅದು I'm sorry sir. You've been promoted as a team lead. Come on guys, let's cheer. Oh my god, congratulations. Thank you. Thank you so much. ಮೇಡಮ್ ಫೋನು ಫೋನ್ ನಿಮ್ದಾ ಮೇಡಮ್? ಫೋನು. ಹಲೋ ಮೇಡಮ್, ಫೋನು. ಹೆಲೋ ಹೆಲೋ, ಫೋನ್ ಕಮ್ ಕಮ್. ಯಾಕೆ ಅಷ್ಟೊಂದು ಕಿರಿಸ್ತಾ ಇದೆಯಾ? ಫೋನ್ ಬೇಕು, ಕೊಡು ನನಗೆ. ಕೌಂಟರ್ ಅಲ್ಲಿ ಜನ ಜಾಸ್ತಿ ಇದ್ರು, ಅದಕ್ಕೆ ಫೋನ್ ಲೇಟ್ ಕೊಡು ಆಯ್ತು. ಫಸ್ಟ್. ತಗೋ. ಏನು? ಏನಿಲ್ಲ. ಅಕ್ಕ ಫೋನ್ ನಿಮ್ದಾ? ಇಲ್ಲ ತಮ್ಮ. ಮೊಬೈಲ್ ಕಿತ್ಕೊಂಡ್ರಿ ಅಂತ. ಬರ್ತಾನಲ್ಲ? ಏನಾಯ್ತೆ? ಸ್ವಿಚ್ ಆಫ್ ಆಗಿದೆ. ಹೇಳೋ ಹೇಳೋ, ಬಾಯ್ ಬಿಡೋ, ಬಾಯ್ ಬಿಡಲೇ, ಬಾಯ್ ಬಿಡೋ. ಏ ಬೃಂದ, ಎಷ್ಟೊತ್ತೆ ಕಾಯೋದು? ಬರೋದಾಗಿದ್ರೆ ಎಷ್ಟೊತ್ತಿಗೆ ಬರ್ತಾ ಇದ್ದ. ಒಂದ್ ಕೆಲ್ಸ ಮಾಡೋಣ, ನಾವ್ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ. ಬಾ, ಇನ್ ಸ್ವಲ್ಪ ಹೊತ್ತು ನೋಡೋಣ. ಬಾರೇ. ಏನಾದ್ರು ಬಾಯ್ ಬಿಟ್ಟಾನ? ಇಲ್ಲ ಸರ್, ಎಷ್ಟು ಹೊಡೆದ್ರು ಬಾಯೇ ಬಿಡ್ತಾ ಇಲ್ಲ ಸರ್. ಬಂಡೆ ತರ ಕುಂತವನೆ. ಅದು 2 ಬಿರಿಯಾನಿ ತಿಂದ ಸಾ. ಬಾ ಮಾದೇಶ, ಏನ್ ವಿಷಯ? ಏನ್ರಿ ಇನ್ಸ್ಪೆಕ್ಟ್ರೆ, ನಮ್ಮ ಹುಡುಗನ ಒಳಗಾಕ್ಬಿಟ್ಟಿದ್ದೀರಾ? ಏನ್ ಮಾದೇಶ ಹಿಂಗನ್ಬಿಟ್ಟೆ? ನಿಮ್ಮ ಹುಡುಗನ ನಾನೇ ಕರೆಸ್ಟ್ ಮಾಡ್ಲಿ? ಬಿಡ್ರೆ ಬಿಡ್ರೆ. ಏ ಗಣಪ, ಏನ ನೀನು ಹೇಳೋ ಮೇಲೆ ತುಂಬಾ ಹೊಡೆದ್ಬಿಟ್ರಾ? ಇಲ್ಲ ಅಂಕಲ್, ಸುಮಾರಾಗಿ ಹೊಡೆದ್ರು. ಅಯ್ಯ, ಜೈನ ಹುಡುಗ ಅಂತ ಹೇಳ್ಬೇಕು ತಾನೆ? ಏನ್ರಿ ಇನ್ಸ್ಪೆಕ್ಟ್ರೆ, ಯಾಕ್ರಿ ಅವ್ನಿಗೆ ಹಂಗ್ ಕೊಡ್ತಿದ್ದೀರಾ? ನೋಡಿ ಅಂಕಲ್, ಈ ಹುಡುಗ ಮುತ್ತಣ್ಣನ ಮರ್ಡರ್ ಮಾಡಿದ್ದಾನೆ. ಅವನ ಕಡೆ ಹುಡುಗರು ಇವನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಇವನು ಮಾಲಲ್ಲಿದ್ದ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತು. ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ವಿ. ಇಷ್ಟಕ್ಕೂ ನಿಮ್ ಹುಡುಗ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. FIR ರೆಡಿ ಮಾಡಿದ್ದೀರಾ? ಇನ್ನೂ ಇಲ್ಲ. ಸಾಯಂಕಾಲ ನಮ್ಮ ಹುಡುಗ ಬಂದು ಸರೆಂಡರ್ ಆಯ್ತಾನೆ, ಕಳ್ಸ್ಕೊಡಿ. ಹಂಗಾಗಲ್ಲ ಮಾದೇಶ, ಜಯಣ್ಣ ಹೇಳಿದ್ದಾರೆ. ಹೇಯ್ ಬನ್ರೋ, ಅವನ್ನ ಬಿಟ್ಟು ಕಳ್ಸ್ರೋ. ಜಯಣ್ಣ ಕಡೆ ಹುಡುಗ ಅಂತ ಮೊದಲೇ ಹೇಳ್ಬೇಕು ತಾನೆ? ಬಿರಿಯಾನಿಲಿ ಪೀಸೇ ಇರಲಿಲ್ಲ ಸರ್. ಇನ್ನೊಂದ್ಸಲ ಬಂದಾಗ ಒಳ್ಳೆ ಹೋಟ್ಲಿಂದ ತರಿಸಿ. ಅವನ ಹೆಸರು ಟೈರು. ಕುಲಾಗೋತ್ರ ಒಂದು ಗೊತ್ತಿಲ್ಲ. ಮಾರ್ಕೆಟಲ್ಲಿ ಜಯಣ್ಣ ಮೇಲೆ ಅಟ್ಯಾಕ್ ಆದಾಗ ಆ ಹುಡುಗ ಬಂದು ಕಾಪಾಡ್ದ. ಅವತ್ತಿಂದ ಆ ಹುಡುಗನ್ ಕರ್ಕೊಂಡು ಬಂದು ಜೊತೆಲಿ ಇಟ್ಕೊಂಡಿದ್ದಾರೆ. ಜಯಣ್ಣನ ಅಟ್ಯಾಕ್ ಮಾಡಿದ್ದು ನೀವೇ ಅಂತ ತಿಳ್ಕೊಂಡು ಆ ಹುಡುಗನ್ನ ಬಿಟ್ಟು ನಿಮ್ಮಪ್ಪನ್ನ ಎತ್ತಾಕೊಂಡು ಬಂದು ಬೆಂಡೆತ್ತಾ ಇದ್ದೆ. ಅಷ್ಟ್ರಲ್ಲಿ ಜಯಣ್ಣ ಕಡೆ ಹುಡುಗರು ಬಂದು ಬಿಡಿಸ್ಕೊಂಡು ಹೋದ್ರು. ಏನು ಮಾಡಕ್ಕಾಗ್ಲಿಲ್ಲ. ಟೈರು ಮಾ ಮಾ ಅಪ್ಪನ್ ಸಾಯಿಸಿದ ಯಾರು ಅಂತ ಗೊತ್ತಾಯ್ತಮ್ಮ. ಆ ನಾಯಿನ ಸುಮ್ಮನೆ ಬಿಡಲ್ಲ. ಅವನ್ನ ನಡು ರೋಡಲ್ಲಿ ಕೊಚ್ಚು ಸಾಯಿಸ್ತೀನಮ್ಮ. ಹಲೋ, ತಪ್ಪು ಮಾಡ್ಬಿಟ್ಟೆ ಜಯಣ್ಣ, ನೀನ್ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡಿದ್ದು ನಾನಲ್ಲ, ನಿಮ್ಮಪ್ಪ. ಎಷ್ಟು ಸಲ ವಾರ್ನ್ ಮಾಡ್ದೆ, ಕೇಳಲಿಲ್ಲ. ನನ್ನೇ ಎತ್ತಕ್ ಬಂದ್ರೆ ನಾನ್ ಬಿಟ್ಬಿಡ್ತೀನಾ? ನಾನ್ ನಿನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರೆ ನೀನು ಮಿಸ್ಸೇ ಆಗ್ತಿರ್ಲಿಲ್ಲ ಜಯಣ್ಣ.
ನೀನೀಗ ಸ್ಟಾರ್ಟ್ ಮಾಡಿದ್ಯಾ, ನಾನು ಮುಗಿಸ್ತೀನಿ. ಏನಾಯ್ತಣ್ಣ? ಮಾರ್ಕೆಟಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಆ ಮುತ್ತಣ್ಣನ ಗ್ಯಾಂಗ್ ಅಲ್ವಂತೆ. ಯಾರು ಹೇಳಿದ್ದು? ರಘು. ಅವನ್ ಸುಳ್ಳು ಹೇಳ್ತಾವನ್ ಕಣ. ಹೇಯ್, ಸತ್ತೋಗಿರೋನ್ ಮೇಲೆ ಯಾಕೋ ಸುಳ್ಳು ಹೇಳ್ತಾನೆ? ಅವನ್ ಬದುಕಿದ್ದಿದ್ರೆ ಯಾವತ್ತಿದ್ರೂ ಪ್ರಾಬ್ಲಮ್ ಆಗ್ತಿತ್ತು. ಹೋಗಿದ್ದೆ ಒಳ್ಳೇದಾಯ್ತು. ನೀವು ತಲೆ ಕೆಡ್ಸ್ಕೊಬೇಡಿ ಅಣ್ಣ. ಸರಿ, ಏನೇ ಆದ್ರೂ ನಾವು ದುಡುಕ್ಬಿಟ್ವಿ ಅನ್ಸತ್ತೆ. ಅಂಕಲ್, ಯಾಕಂಗೆ ಹೇಳಿದ್ರು ಅವರು? ಜಯಣ್ಣ ಮುತ್ತಣ್ಣ ಇಬ್ರು ಕ್ಲೋಸ್ ಫ್ರೆಂಡ್ಸು. ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು. ಅಲ್ಲೊಬ್ಬ ಅಣ್ಣಪ್ಪ ಅಂತ ರೌಡಿ ಇದ್ದ, ಎಲ್ರಿಗೂ ಬಹಳ ತೊಂದರೆ ಕೊಡ್ತಾ ಇದ್ದ. ಅವನನ್ನ ಎದುರಿಸೋ ಧೈರ್ಯ ಮಾರ್ಕೆಟ್ನಲ್ಲಿ ಯಾರಿಗೂ ಇರ್ಲಿಲ್ಲ. ಅವನ್ ಕಾಟ ತಡಿಲಾರ್ದೆ ಅಣ್ಣನೂ ಮುತ್ತಣ್ಣನೂ ಸೇರ್ಕೊಂಡು ಒಂದಿನ ಮಾರ್ಕೆಟ್ನಲ್ಲಿ ಅವನನ್ನ ಅಟ್ಟಾಡ್ಸ್ಕೊಂಡು ಕೊಚ್ಚಾಕ್ಬಿಟ್ರು. ಆಮೇಲೆ ಅವರಿಬ್ರು ಮಾರ್ಕೆಟಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ಇಡೀ ಮಾರ್ಕೆಟೇ ಅವ್ರ ಕಂಟ್ರೋಲಿಗೆ ಬಂತು. ಆದ್ರೆ ಅವರಿಬ್ಬರು ಸ್ನೇಹ ಏನು ಜಾಸ್ತಿ ದಿನ ಉಳಿಲಿಲ್ಲ. ದೋಸ್ತುಗಳಾಗಿದ್ದವರು ದುಶ್ಮನ್ಗಳಾಗ್ಬಿಟ್ರು. ಇವ್ರನ್ನ ಕಂಡ್ರೆ ಅವ್ರಿಗಾಗ್ತಿರ್ಲಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗ್ತಿರ್ಲಿಲ್ಲ. ಮುತ್ತಣ್ಣ ಅಣ್ಣನ ಮೇಲೆ ಎಷ್ಟೋ ಸಾರಿ ಅಟ್ಯಾಕ್ ಮಾಡಿಸ್ದ. ಅಣ್ಣ ವಾರ್ನ್ ಮಾಡಿದ್ರು ಕೇಳಿಲ್ಲ. ಕೊನೆಗೆ ಅವನ ಪ್ರಾಣ ನಿನ್ ಕೈಲೇ ಹೋಗ್ಬೇಕು ಅಂತಿತ್ತು. ಮುಂದೆ ಇನ್ನೇನಾಗುತ್ತೋ? ಹಲೋ ಮೇಡಮ್, ಅವಾಗ್ಲಿಂದ ಕಾಲ್ ಟ್ರೈ ಮಾಡ್ತಿದ್ದೀರಾ. ನಮಗೂ ಎಮರ್ಜೆನ್ಸಿ ಕಾಲ್ಸ್ ಬರುತ್ತೆ, ಸೊ ಪ್ಲೀಸ್. ಐ ಆಮ್ ಸಾರಿ. ದಟ್ಸ್ ಓಕೆ. ಓ ಮೈ ಗಾಡ್, ನೀನ್ ಇನ್ನೂ ಆ ಫೋನ್ ಬಿಟ್ಟಿಲ್ವಾ? ಸರಿ ಹೋಯ್ತು, ಅದ್ ನಿಂಗೆ ಸಿಕ್ದಂಗೆನೆ. ಕಂಪ್ಲೇಂಟ್ ಕೊಡೋಣ ಅಂದ್ರೆ ಬೇಡ ಅಂತ್ಯ. ಸೌಮ್ಯ, ಲಾಸ್ಟ್ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಮೊಬೈಲ್ ಕೊಡೆ ಒಂದ್ಸಲ ಪ್ಲೀಸ್. ಏನಾದ್ರೂ ಮಾಡ್ಕೊ. ತಗೋ. ಥ್ಯಾಂಕ್ಸ್. ಫೋನ್ ಬರ್ತೈತೆ ಕಣೋ. ಹೇಳಿ. ಫೋನ್ ಕೊಡಕ್ಕಾಗುತ್ತೆ ಅಂದ್ರೆ ಆಗುತ್ತೆ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಎಷ್ಟೊತ್ತು ಅಂತ ವೇಟ್ ಮಾಡ್ಬೇಕು? ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಏನ್ ಮೇಡಮ್, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಎಷ್ಟೊತ್ತರೆಗೂ ಕಾದೆ ಗೊತ್ತಾ? ಅಲ್ಲಿ ನನ್ನ ಪೊಲೀಸರು ಬಂದಲ್ಲಿ ಗುಡ್ಡು ಅದೆಲ್ಲ ಹೇಳ್ತಾರಾ? ಮತ್ತಿನ್ನೇನ್ ಅಂಕಲ್, ಬಾಯಿಗೆ ಬಂದಂಗೆಲ್ಲ ಬೈತಾವ್ರೆ. ಅದಕ್ಕೆ ಮರ್ಡರ್ ಮಾಡ್ತೀನಿ, ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ಬಿಡೋದಾ? ಇನ್ನೇನ್ ಹೇಳಿ? ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳೋ. ಒಂದ್ ಅರ್ಜೆಂಟ್ ಕೆಲಸ ಇತ್ತು, ಈಗ ನೀವೊಂದ್ ಫೋನ್ ತಗೊಂಡೋಗಿ. ಈಗ ಬರಕ್ಕಾಗಲ್ಲ, ಯಾಕಂದ್ರೆ ನಾಳೆ ನಮ್ಮಮ್ಮನ್ ಡಿಸ್ಚಾರ್ಜ್ ಮಾಡಿಸ್ಬೇಕು. ಆಯ್ತು, ನಿಮ್ಮ ಮನೇಲಿ ಯಾರಾದ್ರೂ ಕಳ್ಸಿ. ನಮ್ಮಮ್ಮಂಗೆ ನನ್ನನ್ ಬಿಟ್ರೆ ಬೇರೆ ಯಾರು ಇಲ್ಲ. ಸರಿ ಆಯ್ತು, ನಾನೇ ತಂದ್ಕೊಡ್ತೀನಿ. ಯಾವಾಗ ಬರ್ಬೇಕು ಹೇಳಿ? ನಾಳೆ ಬೆಳಿಗ್ಗೆ 11 ಗಂಟೆಗೆ ಇಂದಿರಾ ಗಾಂಧಿ ಹಾಸ್ಪಿಟಲ್ ಹತ್ರ ಬಂದ್ಬಿಡಿ. ಸರಿ ಮೇಡಮ್. ನಿಮ್ಗೇನು ತೊಂದರೆ ಆಗ್ತಿಲ್ಲ ತಾನೆ? ಹಂಗೆಲ್ಲ ಏನಿಲ್ಲ ಬಿಡಿ, ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಗಣಪತಿ. ನೋಡು, ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಅವನೆಷ್ಟು ಒಳ್ಳೆಯವನು. ಮೇಡಮ್, ಕಾಲ್. ಯಾರ್ದು? ಇನ್ಶೂರೆನ್ಸ್ ಕಂಪನಿಯಿಂದ. ಹೌದಾ? ಹಲೋ. ಹಾ, ನಾನೇ ಬೃಂದ. ಏನು? ಹೌದಾ? ಥ್ಯಾಂಕ್ ಯು ಸೋ ಮಚ್. ಏನಾಯ್ತೆ? ಅಮ್ಮಂದು ಇನ್ಶೂರೆನ್ಸ್ ಕ್ಲೈಮ್ ಆಯ್ತು ಕಣೆ. ಇನ್ ಜಾಸ್ತಿ ಏನ್ ದುಡ್ಡು ಕಟ್ಟೋ ಹಾಗಿಲ್ಲ. ಥ್ಯಾಂಕ್ ಯು. ಸೌಮ್ಯ, ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವ್ನ್ ಫೋನ್ ಮಾಡ್ದಾಗೆಲ್ಲ ನಂಗೆ ಒಳ್ಳೇದಾಗ್ತಾನೆ ಇದೆ ಕಣೆ. ನೋಡೆ, ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಸುಮ್ನೆ ಇದನ್ನೆಲ್ಲ ಬ್ಲೈಂಡ್ ಆಗಿ ನಂಬೇಡ. ಅವ್ನ್ ಫಸ್ಟ್ ಮೊಬೈಲ್ ತಂದ್ಕೊಡ್ಲಿ, ಆಮೇಲೆ ಇದನ್ನೆಲ್ಲ ಥಿಂಕ್ ಮಾಡು. ಸರಿ, ನಾ ಹೊರಡ್ತೀನಿ. ನಾಳೆ ಡಿಸ್ಚಾರ್ಜ್ ಆದ್ಮೇಲೆ ಫೋನ್ ಮಾಡು, ನಾನು ಬರ್ತೀನಿ. ಸರಿ, ಬಾಯ್. ಡಿಸ್ಚಾರ್ಜ್ ಸಮರಿ ರೆಡಿ ಇದೆ, ಕರ್ಕೊಂಡು ಹೋಗ್ಬೋದು. ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ. ಗಣಪತಿ ಅಂತ ನನ್ನನ್ನು ಕೇಳ್ಕೊಂಡು ಬರ್ತಾರೆ, ಒಂದು 10 ನಿಮಿಷ ವೇಟ್ ಮಾಡಕ್ ಹೇಳಿ. ನಾನು ಅಮ್ಮನ್ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ. ಮೇಡಮ್, 1 ಸೆಕೆಂಡ್. ಎಸ್ ಸರ್. ಮೇಡಮ್, ಇಲ್ಲಿ ಬೃಂದ ಅಂತ. ನೀವು? ನಾನು ಟಯರ್. ಗಣಪತಿ. ಓ, ಓಕೆ ಓಕೆ. ಅವರು ಅವ್ರ ಅಮ್ಮನ ಕರ್ಕೊಂಬರಕ್ ಹೋಗಿದ್ದಾರೆ. 5 ಮಿನಿಟ್ಸ್ ವೇಟ್ ಮಾಡಿ, ಬರ್ತಾರೆ. ಓಕೆ, ಆಗ್ಲಿ ಮೇಡಮ್. ನೋಡ್ಲಿಲ್ಲ, ಗುದ್ಬಿಟ್ಟೆ. ಬೇಜಾರು ಮಾಡ್ಕೊಳ್ಳಿ.
ಮೇಡಮ್ ಈ ಫೋನ್ ಇಟ್ಟಿದ್ನಲ್ಲ ಅಲ್ಲಿ ನಾನು ನೋಡ್ಲಿಲ್ಲ. ನನ್ನನ್ನು ಕೇಳ್ಕೊಂಡು ಯಾರಾದ್ರೂ ಬಂದಿದ್ರಾ? ಗಣಪತಿ ಅಂತ ಅವರೇ. ಹಾ, ಇಷ್ಟೋ ತನಕ ಇಲ್ಲೇ ವೇಟ್ ಮಾಡ್ತಾ ಇದ್ರು. ಅವ್ರ ಮೊಬೈಲ್ ಏನೋ ಕಳ್ದೋಯ್ತಂತೆ, ಇಲ್ಲೆಲ್ಲ ಹುಡುಕ್ತಾ ಇರ್ಬೇಕು ನೋಡಿ. ಹೌದಾ? ಬೃಂದಾ, ಹಾ ಆಯ್ತ ಪುಟ್ಟ, ಸುಸ್ತಾಗ್ತಿದೆ, ನಿಂತ್ಕೊಳಕ್ಕಾಗ್ತಿಲ್ಲ. ಹಲೋ, ಗಣಪತಿಯವ್ರು ಏನಾದ್ರೂ ಬಂದ್ರೆ ನಾನು ವೇಟ್ ಮಾಡಿ ಹೋದೆ ಅಂತ ಹೇಳಿ. ಹಲೋ, ಛೇ ಆಯ್ತನಾ? ಬೇಗ ಮಾಡ್ರ, ಗಾಡಿ ಕೊಡ್ಬೇಕು. ಬಂದ್ರ ಇಲ್ಲಿ ಟೈರಲ್ಲಿ ಬಂದ್ರ ಅವನು. ಹಲೋ ಅಣ್ಣ, ಟೈರ್ ಇಲ್ಲೇ ಹೋಗ್ತಾವಣ್ಣ ಅವನು. ಫಾಲೋ ಮಾಡು, ನಾನು ಬರ್ತಾ ಇದೀನಿ, ಬಿಡ್ಬೇಡ ಅವನು. ಆಯ್ತಣ್ಣ. ಬೃಂದವ್ರು ಬಂದ್ರ? ಬೃಂದ ಅವರ ಇವಾಗ ತಾನೇ ಅವ್ರ ಅಮ್ಮನ್ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರಲ್ಲ, ಇಷ್ಟೊತ್ತು ಫೋನ್ ಟ್ರೈ ಮಾಡ್ತಾ ಇದ್ರು. ಇಲ್ಲೆಲ್ಲೋ ಕೆಳಗಿರ್ಬೇಕು ನೋಡಿ. ಸರಿ ಮೇಡಮ್, ಆಯ್ತು. ಮೇಡಮ್ ಮೇಡಮ್ ಇರಿ 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 ತೋಳಿ ಮೇಡಮ್ ನಿಮ್ಮ ಫೋನು. ಫೋನಾ? ನಂದಾ? ಯಾರು ನೀವು? ಬೃಂದಾ ಮೇಡಮ್ ತಾನೇ? ನಾನಲ್ಲ, ಬೃಂದ ಅಲ್ವಾ? ಬಾಮ ಹೋಗೋಣ. ಅವ್ನು ನಮ್ ಗಣಪ ಅಲ್ವಾ? ಹೌದಣ್ಣ, ಗಣಪನೇ. ತಿರ್ಗ್ಸೋ ಗಾಡಿನ. ಏಯ್, ನೀನ್ ಹೆಂಗೋ ಅವ್ರ ಹತ್ರ ಸಿಕ್ಕಾಕೊಂಡೆ? ನಾವಿಲ್ಲ ಅಂದಿದ್ರೆ ನಿನ್ನ ಪೀಸ್ ಪೀಸ್ ಮಾಡ್ಬಿಡ್ತಿದ್ರು. ಎಷ್ಟ್ ಸಲ ಹೇಳ್ಬೇಕು ಒಬ್ನೇ ಹೋಗ್ಬೇಡ ಅಂತ. ತಪ್ಪು ನಮ್ದಿದೆ. ಆ ಮುತ್ತನನ್ನ ಸಾಯಿಸ್ಬಾರ್ದಾಗಿತ್ತು. ನೀವೇನ ಅವ್ರು ಸಪೋರ್ಟ್ ಮಾಡ್ಕೊಂಡು ನೀವು ನೇಣ ಅರಗುನ ಎತ್ಬಿಡ್ತೀನಿ. ಏಯ್, ಸ್ವಲ್ಪ ದಿನ ಸುಮ್ಮನೆ ಇರೋ. ನಾಳೆ ಅರುಣ ರಿಲೀಸ್ ಆಗ್ತಾ ಇದ್ದಾನೆ. ಚೆನ್ನಾಗಿದೆಯಾ ಕಂದ? ಬಾ ಬಾ ಬಾ. ಅರುಣ, ಇವನ್ ಹೆಸರು ಗಣಪ ಅಂತ. ಒಳಗಡೆ ನಿನ್ಗೆ ಹೇಳಿರ್ಬೇಕಲ್ಲ. ನಾನಿವತ್ತು ಉಸಿರಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಇವನೇ ಕಾರಣ. ಕಂದ, ಹಳೆದನ್ನೆಲ್ಲ ಮರ್ತು ಬಿಡು.
ನೀನ್ 10 ಜನ ಕೊಚ್ಚಿ ಒಳಗಡೆ ಹೋಗಿದ್ರು ನಾನು ಒಂದೇ ದಿನದಲ್ಲಿ ಆಚೆ ಕರ್ಕೊಂಬರ್ತಿದ್ದೆ. ಆದ್ರೆ ನೀನ್ ಸಾಯಿಸಿದ್ದು ಒಬ್ಬ ಪೊಲೀಸ್ನ. ಬೇಲ್ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ನಿನ್ ಬಿಟ್ರೆ ನಂಗೆ ಇನ್ಯಾರಿದಾರೋ? ಸದ್ಯಕ್ಕೆ ನೀನ್ ಆ ಕಡೆ ತಲೆ ಹಾಕ್ಬೇಡ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ ಮರೀದೆ ಗಣಪನ್ ಶ್ಲೋಕದ ಬುಕ್ಕು ಮತ್ತೆ ಫೋಟೋಗಳನ್ನೆಲ್ಲ ಬ್ಯಾಗಲ್ಲಿಡಿ. ಊರಲ್ಲಿರೋ ಗಣೇಶನ್ ಫೋಟೋ ಎಲ್ಲ ನಿನ್ ಬ್ಯಾಗಲ್ಲೇ ಇದೆ. ಬಟ್ಟೆಗಿಂತ ಜಾಸ್ತಿ ಅವೇ ತುಂಬಿದೆ. ಹಲೋ, ತುಂಬಾ ಕಾಲ್ ಎಳಿಬೇಡಿ. ನಾನ್ ಗಣಪತಿ ದಯೆಯಿಂದಾನೆ ನಿಮಗೆ ಹುಷಾರಾಗಿರೋದು ಗೊತ್ತಾ? ನೋಡಿ, ಈ ಮಾತ್ರೆ ಬೆಳಿಗ್ಗೆಗೆ, ಆಮೇಲೆ ಈ ಮಾತ್ರೆ ಮಧ್ಯಾಹ್ನಕ್ಕೆ, ಆಮೇಲೆ ಇದು ರಾತ್ರಿಗೆ. ಎಲ್ಲ ಮರಿದಲ್ಲೇ ತಗೋಬೇಕು. ಅದು ಇದು ತಿನ್ನಕ್ ಹೋಗ್ಬೇಡಿ, ತಿಳಿತಾ? ಇನ್ನೂ ರೆಡಿ ಆಗಿಲ್ವಾ? ನೀನು ಅವಳ ಜೊತೆ ಹೋಗ್ತಿದ್ಯಾ? ಇಲ್ಲಮ್ಮ, ಟ್ರೈನಿಂಗ್ ಇವಳೊಬ್ಳಿಗೆ. ಇವಳೊಬ್ಳೆ ಹೋಗ್ತಾಳಲ್ಲ, ಅದಕ್ಕೆ ಇವಳನ್ನ ಡ್ರಾಪ್ ಮಾಡಿ ಬರ್ತೀನಿ ಅಷ್ಟೇ. ಬಾ, ಬ್ಯಾಗ್ ತಗೋ. ಓಕೆ ಮಮ್ಮಿ, ಕೊಡಿ. ಬಾಯ್ ಕೊಂಡ್ರು. ಬಾಯ್, ಹೊರಡೋಣ. ತಗೋ, ಇಟ್ಕೋ. ಅವನಂತೂ ಫೋನ್ ತಂದ್ಕೊಡ್ಲಿಲ್ಲ. ತಂದ್ಕೊಡೋದು ಇಲ್ಲ ಬಿಡು, ನಿನಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಇಟ್ಕೊಂಡಿರು. ಮೊಬೈಲ್ ಸರಿಯಾಗಿ ರಿಪೇರಿ ಮಾಡಿದ್ಯಾ? ನಿನ್ನ ಮೊಬೈಲ್ ರೆಡಿ ಮಾಡೋಷ್ಟರಲ್ಲಿ ನನ್ನ ತಲೆ ಕೆಟ್ಟೋಯ್ತು. ಹೊಸ ಮೊಬೈಲ್ ತರ ಮಾಡಿದ್ದೀನಿ. ಹೋಗ ಸುಮ್ಮನೆ. ಬೈರಿ ಮೇಡಮ್, ಬೈರಿ. ಬಾಯ್ ತುಂಬಾ ಬೈರಿ. ಹೇಗಿದ್ರು ನಾ ಅಲ್ಲಿ ಬಂದಿದೆ ಅಂದ್ರೆ ನೀವ್ ನಂಬಲ್ಲ. ಇಲ್ಲ ಗಣಪತಿ, ನೀವ್ ಬಂದಿದ್ರಿ ಅಂತ ನಂಗೆ ಗೊತ್ತಾಯ್ತು. ನಾನು ಎಲ್ಲಾ ಕಡೆ ಹುಡುಕ್ತೆ, ಮತ್ ಮೊಬೈಲ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು. ಎಲ್ಲಿ ಹೋಗಿದ್ರಿ? ನಾನು ಅಲ್ಲಿಗೆ ಬಂದು ನರ್ಸಮ್ಮನ ಹತ್ರ ನಿಮ್ಮನ್ ಕೇಳದ್ನಾ, ಅಷ್ಟಲ್ಲಿ ಯಾರೋ ಒಬ್ಬ ಬಂದು ಮೊಬೈಲ್ ಕತ್ಕೊಂಡ್ ಹೋಗ್ಬಿಟ್ಟ. ಆಮೇಲೆ ಅವನ ಹತ್ರ ಹೋಗಿ ಮೊಬೈಲ್ ಕಿತ್ಕೊಂಬರಷ್ಟರಲ್ಲಿ ಏನೇನೋ ಆಗೋಯ್ತು ಮೇಡಮ್. ಮೊಬೈಲ್ ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ 2 ದಿವಸ ಆಯ್ತು. ಸಖತ್ತಾಗಿ ರಿಪೇರಿ ಮಾಡ್ಸೀನಿ. ಇವಾಗ ನೀವ್ ಎಲ್ಲಿ ಸಿಗ್ತೀರಾ ಹೇಳಿ ಮೇಡಮ್, ಮೊಬೈಲ್ ತಂದ್ಕೊಡ್ತೀನಿ. ಅಯ್ಯೋ, ಈಗ ತಂದ್ಕೊಡಕ್ ಆಗಲ್ಲ, ಯಾಕಂದ್ರೆ ನಾನು ಊರಿಗೆ ಹೋಗ್ತಿದ್ದೀನಿ. ಊರಿಗೆ ಹೋಗ್ತಾ ಇದೀರಾ? ಹಾ, ಬರೋದಿಕ್ಕೆ 1 ವಾರ ಆಗುತ್ತೆ. ಅಲ್ಲಿವರೆಗೂ ಮೊಬೈಲ್ ನಿಮ್ ಹತ್ರನೇ ಇರ್ಲಿ. 1 ವಾರನಾ? ಅಯ್ಯೋ, ಅವೆಲ್ಲ ಆಗಲ್ಲ ಮೇಡಮ್. ಈ ಮೊಬೈಲ್ ಇಂದ ನಂಗೆ ಭಾರಿ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓನ್ಲಿ 1 ವೀಕ್ ಅಷ್ಟೇ, ಬೇಗ ಬಂದ್ಬಿಡ್ತೀನಿ. ಆಯ್ತು ಮೇಡಮ್, ಹೋಗ್ಬಿಟ್ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಹಾ, ನಡಿ ಹೋಗೋಣ. ನೀನೇನ್ ಲೂಸಾ? ಅವನತ್ರ ಮೊಬೈಲ್ ಇಲ್ಲಿ ಅಂತ ಯಾಕೆ ಹೇಳ್ದೆ? ಇಲ್ಲಿ ನಾನು ಅಮ್ಮ ಎಲ್ಲ ಇಲ್ವಾ? ನಮ್ಮ ಹತ್ರ ಕೊಟ್ಟು ಹೋಗು ಅಂತ ಹೇಳ್ಬೋದು ತಾನೆ? ನನಗೆ ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ನಾನೇ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂದೆ. ನಡಿ ಹೋಗೋಣ. ಏನೇ ಆಗ ಅವನು ಇವನು ಅಂತಿದ್ದೆ, ಈಗ ಅವರು ಇವರು ಅಂತಿದ್ಯಾ? ಹಾಗೇನಿಲ್ಲ. ಕೊನೆಗೂ ರೀಚಾರ್ಜ್ ಮಾಡ್ಸೋಕ್ ಒಬ್ಬ ಬಕ್ರ ಸಿಕ್ತ. ಬದುಕೆಲ್ಲ ರಂಗೋಲಿ ನಡೆದಾಡೋ ನಗು ಒಂದು ತುಟಿಯಂಚಲಿ ನಿಂದು ಮಿಂಚೋ ಕ್ಷಣದಲ್ಲಿ ಈ ಜೀವ ಜೋಕಾಲಿ ಮನದಲ್ಲಿ ಏನೋ ಗಲಿಬಿಲಿ ಗೊತ್ತಾಗುತ್ತಿಲ್ಲ ತಳಮಳ ಹೇಗೆ ತಡೆಯಲಿ ಉತ್ತರವಿಲ್ಲ ಹೊಸದಾದ ಕನಸೊಂದು ಕಣ್ಣಂಚಲಿ ನಿಂದು ಕಾಡೋ ಕ್ಷಣದಲ್ಲಿ ಬದುಕೆಲ್ಲ ರಂಗೋಲಿ ನಡೆದಾಡೋ ನಗುವೊಂದು ತುಟಿಯಂಚಲಿ ನಿಂದು ಮಿಂಚೋ ಕ್ಷಣದಲ್ಲಿ ಈ ಜೀವ ಜೋಕಾಲಿ. ನೀವೇನ್ ಕೆಲಸ ಮಾಡ್ಕೊಂಡಿರೋದು? ನಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ. ಓ, ಮಾರ್ಕೆಟಿಂಗಾ? ಓಕೆ ಓಕೆ. ಮತ್ತೆ ನೀವು ಫೇಸ್ಬುಕ್ ಅಲ್ಲಿದ್ದೀರಾ? ಅಯ್ಯೋ ಮೇಡಮ್, ಈ ಫೇಸ್ ಯಾವ ಬುಕ್ಕಲ್ಲೂ ಇರಲ್ಲ ಬಿಡಿ. ಕಳ್ಳ ಚಂದಿರ ಬಂದ ಕಿವಿ ಹತ್ತಿರ ಗುಟ್ಟು ಗುಟ್ಟಲ್ಲಿ ಗುಟ್ಟಂತ ಹೇಳಿ ಮರೆಯದ ಎಂದು ಕಾಣದ ಒಂದು ಕನಸಿನೂರಲ್ಲಿ ಹೀಗೆ ಸುತ್ತಾಡಿ ಬರುವಂತೆ ಯಾಕೆ ಮಾಡಿದ ಕಿಟಕಿ ಸನಿಹ ಯಾರೋ ಬಂದ ಹಾಗೆ ತಂಗಾಳಿಯಲ್ಲೇ ಎಲ್ಲ ರಾತ್ರಿ ಪೂರ ನಿದ್ದೆಯಂತೂ ಇಲ್ಲ ಮುಂಗೊಳ್ಳಿ ಕೂಗಾಯ್ತಲ್ಲ ಮನದಲ್ಲಿ
ಮೇಡಮ್. ನಾನ್ ನಿಮ್ಮನ್ನೊಂದು ಕೇಳಲ್ಲ? ಕೇಳಿ. ನಿಮ್ಗೆ ಎಷ್ಟು ಮಕ್ಕಳು? ಯಾಕೆ ನಗ್ತಿದ್ದೀರಾ? ಏನ್ ಮೇಡಮ್ ಮಕ್ಳಂತೀರಾ? ನನಗಿನ್ನೂ ಮದ್ವೆನೇ ಆಗಿಲ್ಲ. ಕ್ಷಣದಲ್ಲಿ ಈ ಜೀವ ಜೋಕಾಲಿ. ಹಲೋ. ಹೇಳಿ ಮೇಡಮ್. ಹಾಯ್ ಗಣಪತಿ. ಕೆಲಸ ಎಲ್ಲ ಮುಗೀತಾ? ಹಾ, ಇಲ್ಲೆಲ್ಲ ಕೆಲಸ ಚೆನ್ನಾಗಿ ಮುಗೀತು. ಎಲ್ರು ನನ್ನನ್ನು ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಗೊತ್ತಾ? ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಬರೋದು ಯಾವಾಗ? ನಾಳೆನೆ ನಾನು ಬರ್ತಿದ್ದೀನಿ. ಹಂಗಾದ್ರೆ ನಾಳೆ ಬಂದ್ಬಿಡ್ತೀರಲ್ಲ ಮೇಡಮ್? ನಾನು ಎಷ್ಟು ಸಲ ಹೇಳಿದ್ದೀನಿ ಮೇಡಮ್ ಅಂತ ಕರಿಬೇಡಿ ಅಂತ. ಸರಿ ಬಿಡಿ ಮೇಡಮ್. ನೋಡಿ ಮತ್ತೆ ಮೇಡಮ್ಮ. ಏನೋ ಹೇಳ್ಬೇಕು ಅನ್ನೋ ತರ ಇದೆ. ಅದು ಪರವಾಗಿಲ್ಲ ಹೇಳಿ. ನಾಳೆ ನಿಮ್ಗೆ ಫೋನ್ ವಾಪಸ್ ಕೊಟ್ಟಾದ್ಮೇಲೆ ಅಷ್ಟೇ ಅಲ್ವಾ ನಾನು ನಿಮ್ ಜೊತೆ ಮಾತಾಡಕ್ಕಾಗಲ್ಲ? ಹೌದು, ಇನ್ನೇನಿರುತ್ತೆ ಮಾತಾಡೋಕೆ? ಹೌದಲ್ವಾ? ಗಣಪತಿ ಬೇಜಾರಾಯ್ತಾ? ನಾನು ಈ ಊರಿಗೆ ಬಂದಾಗಿಂದ ಕೆಲ್ಸಕ್ಕಿಂತ ನಿಮ್ ಜೊತೆ ಮಾತಾಡಿದ್ದೆ ಜಾಸ್ತಿ. ನಾನು ಊರಿಗೆ ಬಂದಿದ ತಕ್ಷಣ ಫಸ್ಟ್ ನಿಮ್ಮನ್ನೇ ಮೀಟ್ ಮಾಡ್ತೀನಿ. ಹಾ, ನನ್ನನ್ನು ಮೀಟ್ ಮಾಡ್ತೀರಾ ತಾನೇ? ನನಗೂ ನಿಮ್ಮನ್ನ ನೋಡ್ಬೇಕಂತ ತುಂಬಾ ಅನಿಸ್ತಾ ಇದೆ. ನೀವು ನಂಬಿರೋ ಆ ಗಣಪತಿ ಮೇಲಾಣೆ ನಾಳೆ ಏನೇ ಆಗ್ಲಿ ನಿಮ್ಮನ್ನ ನೋಡೇ ನೋಡ್ತೀನಿ. ಹಾಗಾದ್ರೆ ನೇರವಾಗಿ ಮಾತಾಡೋಣ, ಸರಿನಾ? ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಾನು ಆಮೇಲೆ ಮಾಡ್ತೀನಿ. ಇಲ್ಲೇನೋ ಮಾಡ್ತಾ ಇದೀಯಾ ಅರುಣ? ಅದು ನೀವು 2 ದಿವಸ ನಮ್ಮ ಮನೆಗೆ ಬಂದಿಲ್ವಲ್ಲ, ಅಪ್ಪ ಹೋಗಿ ಕರ್ಕೊಂಬ ಅಂದ್ರು, ಅದಕ್ಕೆ ಬಂದೆ ಅರುಣ. ಯಾರ ಫೋನಲ್ಲಿ? ಯಾವ್ದೋ ಹುಡುಗಿ ಇದ್ದಂಗಿತ್ತು, ಏನ್ ಲವ್ವಾ? ಅದೆಲ್ಲೇನಿಲ್ಲ ಅರುಣ, ಯಾವುದೋ ಹುಡುಗಿ ಫೋನ್ ನಂಗೆ ಸಿಕ್ಕಿತ್ತು, ವಾಪಸ್ ಕೊಡೋಣ ಅಂದ್ಬಿಟ್ಟು ಫೋನ್ ಮಾಡಿದ್ದೆ. ಯಾಕರುಣ ನಗ್ತಾ ಇದ್ದೀರಾ? ಕಳ್ದೋಗ್ತೀಯಾ ಕಣೋ, ಕಳ್ದೋಗ್ತೀಯಾ. ಬಾ ಬಾರೋ ಇಲ್ಲಿ ಬಾ, ನಿನ್ಗೊಂದು ಸೂಪರ್ ಲವ್ ಸ್ಟೋರಿ ಹೇಳ್ತೀನಿ ಬಾ. ಏನರುಣ ಇದು ಇಷ್ಟು ಗಲೀಜಾಗಿದೆ? ಒಳ್ಳೆ ದೆವ್ವದ ಮನೆ ಇದ್ದಂಗಿದೆ. ಎದ್ರುಕೊಂಬಿಟ್ಟ? ಇಲ್ಲಿ ನಾನೇ ದೆವ್ವ, ಇದ್ ನಮ್ಮ ಹಳೆ ಮನೆ. ನಮ್ಮಮ್ಮ ಸತ್ ಮೇಲೆ ನಮ್ಮಪ್ಪ ಇಲ್ಲಿ ಬರಲ್ಲ ಅಂದ್ರು, ನಾನೇ ಬೇಜಾರಾದಾಗ ಅವಾಗ ಇಲ್ಲಿ ಬರ್ತಾ ಇರ್ತೀನಿ. ಕೂತ್ಕೊಳ್ಳೋ. ಇರ್ಲಿ ಅರುಣ, ಕೂತ್ಕೊಳ್ಳೋ, ಪರವಾಗಿಲ್ಲ. ನೋಡೋ ನೋಡೋ, ಯಾರರುಣ ಇವಳು? ಸಖತ್ತಾಗವಳೆ. ನೋಡ್ದ, ನಿನ್ಗೆ ಇಷ್ಟ ಆದ್ಲಲ್ವಾ? ಇನ್ ನನ್ಗೆ ಮೊದಲು ನಾನು ಇವಳನ್ನ ಮಾರ್ಕೆಟಲ್ಲಿ ನೋಡಿದೆ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಮದುವೆ ಆದರೆ ಅವಳನ್ನೇ ಆಗಬೇಕು ಅಂತ. ಅದೇ ಗುಂಗಲ್ಲಿ 6 ತಿಂಗಳು ಅವಳ ಹಿಂದೆ ಹುಚ್ಚಿನ ಥರ ಅಲ್ಲದೆ ನಾನು ಎಷ್ಟೇ ಲವ್ ಮಾಡ್ತೀನಿ ಅಂತ ಬೇಡ್ಕೊಂಡ್ರು ಅದು ಅವಳಿಗೆ ಅರ್ಥನೇ ಆಗಲಿಲ್ಲ. ಒಂದಿನ ಏನಾಯ್ತಂದ್ರೆ, ನಾನು ಹಿಂದೆ ಬರ್ಬೇಡ ಅಂತ 1000 ಸಲ ಹೇಳಿದ್ದೀನಿ, ನಿಂಗೆ ಅರ್ಥ ಆಗಲ್ವಾ? ಬಿಡಕ್ಕಾಗಲ್ಲ. ನನಗೆ ನಿನ್ ಕಂಡ್ರೆ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಯಾಕೆ ಆಗಲ್ಲ? ನಾನೇನ್ ಗಂಡ್ಸಲ್ವಾ? ನೋಡಕ್ ಸ್ಮಾರ್ಟ್ ಆಗಿಲ್ವಾ? ಏನ್ ಕಡಿಮೆ ಆಗಿದೆ ಹೇಳು? ನನಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ. ಏಯ್ ಬಿಡು. ನಿನ್ಗಿಷ್ಟ ಇದೆಯೋ ಇಲ್ವೋ ಅದು ನನಗ್ ಬೇಕಾಗಿಲ್ಲ, ನನಗ್ ನೀನ್ ಬೇಕು ಅಷ್ಟೇ. ಅದೇನ್ ಹೋಗಿ ನೋಡ್ರಿ. ಸರಿ ಸರ್. ಜಾಸ್ತಿ ನಕ್ಕ ಮಾಡ್ಬೇಡ. ಏನದು? ಎತ್ತೋ ಕೈ. ಏನ ಹುಡುಗಿ ಜೊತೆ ಗಲಾಟೆ ಮಾಡ್ತಾ ಇದೀಯಾ? ನಿನ್ಗೆ ಹೋಗಲೇ ನನ್ ಮೇಲೆ ಕೈ ಮಾಡಿ. ನೀನು ಆ ಹುಡುಗಿನ ಅಷ್ಟೊಂದು ಲವ್ ಮಾಡಿದ್ರು ಅವಳು ಯಾಕೆ ನೀನು ಇಷ್ಟಪಡ್ಲಿಲ್ಲ? ಅದನ್ನ ಅವಳು ಹೇಳಲೇ ಇಲ್ಲ. ಈಗಿದ್ದಾಳ ಇಲ್ಲ ಯಾರನ್ನಾದ್ರೂ ಮದುವೆ ಆಗಿದ್ದಾಳ? ಆಗಿಲ್ಲ ಅಂದ್ರೆ ನೀನ್ ಮದುವೆ ಮಾಡಿಸ್ತೀಯಾ? ಆಗಿದ್ಯಾ ಇಲ್ವಾ? ಆಗಿಲ್ಲ. ನಾನು ಅವಳನ್ನ ಎತ್ತಾಕೊಂಬರ್ತೀನಿ, ನೀನು ತಾಳಿ ಕಟ್ಟಕ್ಕೆ ರೆಡಿ ಆಗಿರೋ.
ಮೇಡಮ್ ಮೇಡಮ್ ಓ ಏನ್ ಮೇಡಮ್ ಇವತ್ತು ಕ್ಯಾಬಲ್ಲಿ ಹೋಗಲ್ವಾ? ಇವತ್ತು ಕ್ಯಾಬ್ ಬೇಡ, ನನಗೆ ಪರ್ಸನಲ್ ಕೆಲಸ ಇದೆ. ಓಕೆ ಬಾಯ್. ಮೇಡಮ್ ಟೈರೋ ಇದೇ ಜಾಗ. ಆಫೀಸ್ ಮುಗಿಸ್ಕೊಂಡು 5 ಗಂಟೆಗೆ ಕ್ಯಾಬಲ್ಲಿ ಹೋಗ್ತಾಳೆ. ಅದನ್ನ ಆರಾಮಾಗಿ ತಗೊಂಡು ಹೋಗ್ಬೋದು. ಹಲೋ ಗಣಪತಿ. ಹಲೋ, ನಾನು ಇವಾಗ ತಾನೇ ಆಫೀಸಿಂದ ಹೊರಟಿದ್ದೀನಿ. ನಾನು ಹೊರಡ್ತಾ ಇದ್ದೀನಿ. ಒಂದು ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ. ನಾನು ನಿಮ್ಮನ್ನ ನೋಡ್ತೀನಿ ಅಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ತುಂಬಾ ಖುಷಿ ಆಗ್ತದೆ ನಿಮ್ಮನ್ನ ನೋಡೋದಕ್ಕೆ. ಇವತ್ತಾದ್ರೂ ಮಿಸ್ ಮಾಡದೆ ಬರ್ತೀರಲ್ಲ? ಬರ್ತೀನಿ ಖಂಡಿತ. ಓಕೆ ಬಾಯ್. ಏ ಟೈರೋ ಬರ್ತಾ ಇದ್ದಾಳೆ ನೋಡೋ. ಏಯ್ ಗಾಡಿ ಎತ್ತ. ನಾರೋಣಂಗೆ ಹೇಳಿ ಬರ್ತೀನಿ, ಹುಡುಗಿ ಹುಷಾರು. ವೃಂದಾ ಮೇಡಮ್. ಹಲೋ ಮೇಡಮ್. ಮೇಡಮ್ ಏನಾಯ್ತು? ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿದ್ದೀರಾ? ಇಷ್ಟ ಆದ್ನಲ್ವಾ? ಇನ್ ನನ್ಗೆ ಯಾಕೋ? ಏನಾಯ್ತು? ಯಾಕೋ? ನೋಡ್ತೀನಿ ಅಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಬಿಟ್ಬಿಡಿ ಪ್ಲೀಸ್. ನಮ್ಮಮ್ಮನ್ ನೋಡ್ಬೇಕು. ನನಗೆ ಅಮ್ಮ ಬಿಟ್ರೆ ಯಾರು ಇಲ್ಲ. ಪ್ಲೀಸ್ ಬಿಟ್ಬಿಡಿ ಅಣ್ಣ. ನೀವಾದ್ರೂ ಹೇಳಿ ಅಣ್ಣ, ಪ್ಲೀಸ್ ಬಿಟ್ಬಿಡಿ. ಏನಾಯ್ತು? ಒಳ್ಳೆ ಕರ್ಕೊಂಡೋಗ್ಬಿಡ್ರು. ನನ್ನ ಮಾತು ಕೇಳ್ರು, ಅವಳನ್ನ ವಾಪಸ್ ಬಿಡ್ರು. ಹೇಳ್ತಾನೆ ಕರ್ಕೊಂಡೋಗ್ಬಿಡ್ರು. ಹೋಗ್ತೀವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸುಮ್ಮನೆ ಕುತ್ಕೊಳ್ಳಮ್ಮ, ನಿಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲೋ ಹುಡುಗಿ? ಅದು ಗುಂಪಲ್ಲಿದ್ಲು, ಎತ್ತಕ್ಕಾಗಿಲ್ಲ. ಗುಂಪಲ್ಲಿದ್ಲು, ಗೊತ್ತಾಗ್ಲಿಲ್ಲ. ಏಯ್, ನಾನು ಕೇಳಿದ್ನಾ? ನಾನು ನಿನ್ ಕೇಳಿದ್ನೇನೋ?
ಹಂಗಲ್ಲ ಅರುಣ. ನೀನಾಗೆ ಬಂದು ಎತ್ತಾಕೊಂಡು ಬರ್ತೀನಿ ಅಂತ ಬಿಲ್ಡಪ್ ಕೊಟ್ಟೆ, ಈಗ ಗುಂಪು ಗಿಂಪು ಅಂತ ಕತೆ ಹೇಳ್ತಾ ಇದೀಯಾ? ಅರುಣ ಅದು ಹೋಗೋ ಹೋಗೋ, ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಯಾಕೋ ಹಿಂಗ್ ಮಾಡಿದ್ರಿ? ಯಾಕೆ ಅಂಕಲ್ ಈ ಟೈರ್ ಹೇಳ್ದ ಅಂತ? ಟೈರ್ ಅಂತೆ. ಅಣ್ಣನಿಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲ ಕಣು, ನೀನ್ ಅವಳನ್ನ ಎತ್ತಾಕೊಂಬಂದು ಅವನ ಹತ್ರ ಬಿಟ್ರೆ ಅವನೇನ್ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ತಪ್ಪಾಯ್ತು ಅಂಕಲ್. ಅರುಣ ಹಿಂಗೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವನ್ ಚೆಡ್ಡಿನೇ ಹಾಕ್ತಾ ಇರ್ಲಿಲ್ಲ. ಆವಾಗ್ಲಿಂದ ಅವ್ನ್ ನೋಡ್ತಾ ಇದ್ದೀನಿ. ಅವನಿಗಿರೋದೆಲ್ಲ ಕೆಟ್ಟ ಅಭ್ಯಾಸನೇ. ಹುಡುಗಿಯರ್ ಶೋಕಿ ಬೇರೆ, ಅಂತವ್ನಿಗೆ ಯಾಕೋ ಹೆಲ್ಪ್ ಮಾಡ್ತೀಯಾ? ಸರಿ, ಆ ಹುಡುಗಿ ಅವಳಂತ ಗೊತ್ತಾದ್ಮೇಲೆ ಮೊಬೈಲ್ ಕೊಡ್ಬೇಕು ತಾನೆ? ಯಾಕೆ ಕೊಡ್ಲಿಲ್ಲ? ಅಂಕಲ್ ಅದು ಆ ಹುಡುಗಿ ನನ್ನ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದಾಳೆ ಅಂಕಲ್. ಓ ಅಂಕಲ್, ಆ ಹುಡುಗಿನ ಲವ್ ಮಾಡ್ತಾ ಇದೀಯಾ? ಮತ್ತೆ ಯಾರು? ಅರುಣನಾ? ಆ ಹುಡುಗಿ ಹಲೋ, ಯಾರು ನೀವು? ಅದು ಬೃಂದಾ ಮೇಡಮ್. ನಾನು ಬೇಕು ಅಂತ ಮಾಡಲಿಲ್ಲ. ನೋಡಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ನೋಡೂ ಇಲ್ಲ. ಆದ್ರೆ ನಿಮ್ ಜೊತೆ ಮಾತಾಡ್ದಾಗೆಲ್ಲ ನನಗೆ ಒಳ್ಳೇದಾಗ್ತಾನೆ ಬಂತು. ಇದೆಲ್ಲ ಕೋಇನ್ಸಿಡೆನ್ಸ್ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಆದ್ರೆ ನನ್ನ ಇವತ್ತು ಯಾರೋ ಕಿಡ್ನಾಪ್ ಮಾಡಿದ್ರು. ನನ್ನ ಲೈಫೇ ಹಾಳಾಗೋಯ್ತು ಅನ್ನೋಷ್ಟ್ರಲ್ಲಿ ನಾನು ನಿಮಗೆ ಕಾಲ್ ಮಾಡಿದೆ. ಅದೇನಾಯ್ತೋ ಗೊತ್ತಿಲ್ಲ, ಅವ್ರು ನನ್ನನ್ನು ಬಿಟ್ಬಿಟ್ರು. ಇದೆಲ್ಲ ಹೇಗೆ ಗಣಪತಿ? ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ನಿಮ್ಮನ್ನ ಈಗಲೇ ನೋಡ್ಬೇಕು. ಎಲ್ಲಿದ್ದೀರಾ ಹೇಳಿ? ಅದು ಅದು ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಬಾಂಬೆಗ? ಅರ್ಜೆಂಟಾಗಿ ಸ್ವಲ್ಪ ಕೆಲಸ ಬಂತು, ಅದಕ್ಕೆ ಹೊರಡ್ತಾ ಇದ್ದೀನಿ. ಹಾಗಾದ್ರೆ ಇನ್ನು ಎಷ್ಟು ದಿವಸ ನಿಮ್ಮನ್ನ ನೋಡಕ್ಕಾಗೋದಿಲ್ಲ? ನಮ್ಮ ಹುಡುಗನ ಕೈಯಲ್ಲಿ ನಾನು ನಾಳೆ ಫೋನ್ ಕೊಟ್ಟು ಕಳಿಸ್ತೀನಿ. ಗಣಪತಿ, ನಾನು ಇದುವರೆಗೂ ನಿಮ್ಮನ್ನ ನೋಡದೇ ಇರ್ಬೋದು, ಆದ್ರೆ ದಿನಕ್ಕೊಂದ್ಸಲನಾದ್ರೂ ನಿಮ್ ಜೊತೆ ಮಾತಾಡದೆ ಇರೋಕ್ಕಂತೂ ಆಗೋಲ್ಲ. ಪರವಾಗಿಲ್ಲ, ನೀವು ಬಂದ್ಮೇಲೆ ನನ್ನ ಮೊಬೈಲ್ ಇಸ್ಕೊಳ್ತೀನಿ. ವಿಶ್ ಯು ಹ್ಯಾಪಿ ಜರ್ನಿ. ಬಾಯ್. ಯಾಕೆ ಕಣ್ಣ ಮುಚ್ಚಲೆ ಆಡ್ತಿದ್ಯಾ ನನ್ನ ಜೊತೆ? ಪರಿಚಯವಿಲ್ಲದ ಪರಿಚಿತಳು ಯಾರವಳೋ ಎಲ್ಲಿಹಳೋ ಅವಳನೆ ಹುಡುಕಿವೆ ಕಣ್ಣುಗಳು ಮನಸಲ್ಲೇ ಮನೆಯೊಂದ ಕಟ್ಟಿದಳು ಎಲ್ಲಿಂದಲೋ ಕದವ ತಟ್ಟಿದಳು ಕಾಣದೆ ಕಾಡುವಳು ಕಣ್ಮರೆಯಾಗಿಹಳು
ಯಾರಲ್ಲಿ ಹೇಳೋದು ಈ ಸೊಗಸನು, ಈ ಕಥೆಯಲ್ಲಿ ನಾನೀಗ ಬಲು ಹೊಸಬನು. ನೀ ನನ್ನ ಹಿಂದಿರುಗಿ ನೋಡುವೊಮ್ಮೆ, ನೆರಳಾಗಿ ಬಂದಿರುವೆ ನಿನ್ನ ಹಿಂದೆ. ಕಾಣಿಸದೆ ಕಾಯಿಸಿದೆ, ನೋಯಿಸದೆ ಸಾಯಿಸಿದೆ, ಅದು ಯಾಕೋ ಏನೋ ಕಾಣೆ, ಮರೆತಂತೆ ನನ್ನೇ ನಾನೇ. ಯಾರಿವಳು ಯಾರಿವಳು, ಪರಿಚಯವಿಲ್ಲದ ಪರಿಚಿತಳು. ಯಾರವಳೋ ಎಲ್ಲಿಹಳೋ, ಅವಳನೆ ಹುಡುಕಿದೆ ಕಣ್ಣುಗಳು. Excuse me, sir? Yeah, come in. Hi, sir. Hi, please be seated. Thank you. You know one thing, Brinda? ನಿನ್ನ ಟೀಮ್ ಲೀಡರ್ ಪ್ರಮೋಟ್ ಮಾಡಿದ್ದು ನಾನು. ಸೊ ಐಲ್ ಗಿವ್ ಯು ಅ ಟ್ರೀಟ್. ಆ್ಯಕ್ಚುಲಿ ನನ್ನ ವೈಫ್ನ ವೆಕೇಷನ್ಗೆ ಅಂತ ಊರಿಗೆ ಕಳಿಸಿದ್ದೀನಿ. ನೀನು ಇವತ್ತು ಬಂದರೆ ಗ್ರ್ಯಾಂಡಾಗಿ ಎಂಜಾಯ್ ಮಾಡ್ಬೋದು. ವಾಟ್ ಯು ಸೇ? ಸರ್, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಕಮ್ ಆನ್ ಬೃಂದಾ, MNCನಲ್ಲಿ ಇದೆಲ್ಲ ಕಾಮನ್. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಬೃಂದಾ? ಜಸ್ಟ್ ಥಿಂಕ್, ಈಗ ಟೀಮ್ ಲೀಡ್, ನೆಕ್ಸ್ಟ್ ಮ್ಯಾನೇಜರ್, ಹಾಗೇ ಹೋಗ್ತಾ Sir, you're embarrassing me. Please don't behave like this. ನಾನೇ ನಿಮಗೆ ಫೋನ್ ಮಾಡಬೇಕು ಅನ್ಕೊಂಡೆ. ನೋಡಿದ್ರಾ, ನೀವು ನನ್ನ ಜ್ಞಾಪಿಸ್ಕೊಂಡಿದ್ದ ತಕ್ಷಣ ನಾನೇ ಫೋನ್ ಮಾಡಿದ್ದೀನಿ. ನಾನು ಕೆಲಸ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಗಣಪ. ಯಾಕೆ, ಏನಾಯ್ತು? ನಮ್ಮ ಆಫೀಸ್ನಲ್ಲಿ ಆ CEO ತುಂಬಾ ಟಾರ್ಚರ್ ಮಾಡ್ತಿದ್ದಾನೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನೀವು ನಂಬಿರೋ ಗಣಪ ನಿಮ್ಮನ್ನ ಕೈ ಬಿಡಲ್ಲ. ನಾಳೆಯಿಂದ ಕೆಲ್ಸಕ್ಕೆ ಹೋಗಿ. ಬೇಗ ಬಾ, ಬೇಗ ಬಾ. ಬಿಟ್ಬಿಡಿ, ನನ್ನ ದುಡ್ಡೆಲ್ಲ ಕೊಡ್ತೀನಿ. ಬಿಟ್ಬಿಡಿ. ಐ ವಿಲ್ ಕಾಲ್ ದ ಪೊಲೀಸ್ ನೌ. ಲೀವ್ ಮೀ, ಲೀವ್ ಮೀ, ಪ್ಲೀಸ್ ಲೀವ್ ಮೀ. ವಾಟ್ ಡು ಯು ವಾಂಟ್? ಪ್ಲೀಸ್ ಲೀವ್ ಮೀ. ನನ್ನ ಬಿಟ್ಬಿಡಿ, ಪ್ಲೀಸ್. ಪ್ಲೀಸ್ ಲೀವ್ ಮೀ, ಲೀವ್ ಮೀ. ನನ್ನ ಬಿಟ್ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೊಂದು ಬಾಟ್ಲು. ಜಿಂಚಕ 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 ಜಿಂಚಕ. ನನಗಂತೂ ಇವತ್ತು ಫುಲ್ ಪಾರ್ಟಿ. ಇದನ್ನ ಕುಡಿದ್ರೆ ಕಿಕ್ ಹೊಡಿಯುತ್ತಾ? ಇದೆಲ್ಲ ಫಾರಿನ್ ಡ್ರಿಂಕ್ಸ್. ಯಾವ್ದಾದ್ರೇನು, ಬೆಳಿಗ್ಗೆ ಹುಚ್ಚಲ್ತಾನೆ ಹೋಗೋದು. ಟೈರು, ಒಂದ್ ರೌಂಡ್ ಕುಡಿತೀಯಾ? ಏಯ್, ಓಲೆ ಬಿಡು. ಯಾರೋ ಇದು? ಹೆಂಡ್ತಿ ಮಗು ತಾನೆ? ಮನೇಲಿ ಇಷ್ಟು ಚೆನ್ನಾಗಿರೋ ಹೆಂಡ್ತಿನ ಇಟ್ಕೊಂಡು ಬೃಂದ ಬೇಕಾ ನಿನಗೆ? ಸರಿಯಾಗಿ ಕೇಳಿಸ್ಕೊ. ಇನ್ನೊಂದ್ಸಲ ಬೃಂದ ಹತ್ರ ಬಾಲ ಬಿಚ್ಚಿದ್ರೆ ಕುಯ್ದಾಕ್ಬಿಡ್ತೀನಿ. ಮತ್ತೆ ಈ ತರ ಏನಾದ್ರು ಮಾಡಿದ್ ಗೊತ್ತಾದ್ರೆ ನಿನ್ ಹೆಂಡತಿ ಜೊತೆ ಮಲ್ಗಕ್ಕಾಗಲ್ಲ. ಏಯ್ ಬಾರ. ಸಾಕು ಬಿಡಿ ಅಂಕಲ್, ಅದ್ರಲ್ಲಿ ಇನ್ನೇನಿದೆ? ಏಯ್, ಪ್ರತಿಯೊಂದು ಅಗಳ ಮೇಲೆ ತಿನ್ನೋರ ಹೆಸರಿರುತ್ತಂತೆ. ಹಂಗೆ ಪ್ರತಿ ಎಣ್ಣೆ ಹನಿ ಮೇಲೆ ನನ್ನ ಹೆಸರಿದೆ. ಏನ್ ಹುಡುಕ್ತಾ ಇದ್ದೀರಾ? 2 ಪ್ಲೇಟ್ ಚಿಕನ್ ಇತ್ತಲ್ವಾ, ಏನಾಯ್ತು? ನಾನೇ 2 ಪೀಸ್ ತಿಂದೆ ಅಂಕಲ್. ಅದು 2 ಪೀಸ್ ಅಲ್ಲ, 2 ಪ್ಲೇಟ್. ಮೂಳೆನೂ ಬಿಟ್ಟಿಲ್ವಲ್ಲೋ. ಕುಡಿದೇ ಇರೋರ್ನ ಬಾರಕ್ಕೆ ಕರ್ಕೊಂಬರ್ಲೇಬಾರ್ದು. ಹಲೋ ಗಣಪತಿ. ಹೇಳಿ ಮೇಡಮ್. ನಿಮ್ಗೊಂದು ವಿಷಯ ಗೊತ್ತಾ? ಅದೇ ನಮ್ CEO ಇದಾರಲ್ಲ, ಅವ್ರು ಇವತ್ತು ಬಂದು ಸಾರಿ ಕೇಳಿದ್ರು. ನಾನು ಅವತ್ತೇ ಹೇಳಿಲ್ವಾ ಮೇಡಮ್, ನಿಮ್ ಗಣಪತಿ ನಿಮ್ಮನ್ ಕೈ ಬಿಡಲ್ಲ ಅಂತ. ಗಣಪತಿ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಪರವಾಗಿಲ್ಲ, ಹೇಳಿ ಮೇಡಮ್. ನಿಮ್ ಪರಿಚಯ ಆದಾಗಿಂದ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ.
ನಿಮ್ಮ ಇನ್ನೋಸೆನ್ಸ್, ಆ ಒಳ್ಳೆತನ, ಆ ಪಾಸಿಟಿವ್ ಥಿಂಕಿಂಗ್ ಇವೆಲ್ಲ ನಂಗೆ ತುಂಬ ಇಷ್ಟ ಆಗಿದೆ. ಸೊ ನನ್ನ ಲೈಫ್ನ ನಿಮ್ಮ ಜೊತೆನೆ ಕಳಿಬೇಕು ಅಂತ ಆಸೆ ಪಡ್ತಿದ್ದೀನಿ. ಐ ಲವ್ ಯು ಗಣಪತಿ. ಐ ಲವ್ ಯು. ಹಲೋ ಹಲೋ ಗಣಪತಿ, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಹಾಂ ಕೇಳಿಸ್ತಿದೆ, ಹೇಳಿ ಮೇಡಮ್. ಇದುವರೆಗೂ ನಾನು ನಿಮ್ಮ ಮುಖ ನೋಡಿಲ್ಲ, ನೀವು ನನ್ನ ಮುಖ ನೋಡಿಲ್ಲ. ಇದೆಲ್ಲ ಹೇಗೆ ಅಂತೀರಾ? ಅದ್ರ ಬಗ್ಗೆ ನನಗೆ ಯೋಚನೆನೇ ಇಲ್ಲ. ನೀವು ಹೇಗಿದ್ರು ನನ್ಗೆ ಓಕೆ. ನಾನು ಹೇಗಿದ್ದೀನಿ ಅಂತ ನೀವು ನನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಒಂದೊಳ್ಳೆ ನಿರ್ಧಾರ ತಗೊಂಡು ನನಗೆ ಕಾಲ್ ಮಾಡಿ, ನಾನು ವೆಯ್ಟ್ ಮಾಡ್ತಿರ್ತೇನೆ. ಓಕೆ? ಆ ಹುಡುಗಿ ನನ್ನ ಲವ್ ಮಾಡ್ತೀನಿ ಅಂತಿದ್ದಾಳೆ ಅಂಕಲ್. ಮದುವೆ ಮಾಡ್ಕೋ, ಎಂಜಾಯ್ ಮಾಡು. ನಾನೆಲ್ಲಿ ಅವಳೆಲ್ಲಿ ಅಂಕಲ್. ಅವಳನ್ನ ಮದುವೆ ಆಗೋನು ಚೆನ್ನಾಗಿ ಓದಿರಬೇಕು, ಒಳ್ಳೆ ಕೆಲಸದಲ್ಲಿರಬೇಕು. ನಿಮಗೆ ಗೊತ್ತಲ್ಲ ಅಂಕಲ್, ನಮ್ಮ ಜೀವನನೇ ಇವತ್ತೋ ನಾಳೆನೋ ಅನ್ನಂಗಿದೆ. ಹೇಳಿ ಸುರೇಶ. ನಾವು ಬಾರ್ಗೆ ಹೋಗಿದ್ವಿ ಅಣ್ಣ, ಅಲ್ಲಿ ರಘು ಅಟ್ಯಾಕ್ ಮಾಡ್ದ, ನಮ್ಮ ಗಣಪವನ್ನ ಸಾಯಿಸ್ಬಿಟ್ಟಣ್ಣ. ಏನು? ಈಗೇನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲಣ್ಣ. ನೀವಿಬ್ರು 2 ದಿವಸ ನಮ್ಮ ಲಾಡ್ಜಲ್ಲಿರಿ. ಸರಿ ಅಣ್ಣ. ಏನಾಯ್ತಣ್ಣ? ಗಣಪ ರಘುನ ಸಾಯಿಸ್ಬಿಟ್ಟ. ಹೈಯರ್ ಆಫೀಸರ್ ಕಡೆಯಿಂದ ಜಾಸ್ತಿ ಪ್ರೆಷರ್ ಇದೆ.
ಅರೆಸ್ಟ್ ಮಾಡಲೇಬೇಕು. ಅವನೀಗಲೂ ಸಿಕ್ಕಿಲ್ಲ, ತಲೆ ಮರೆಸ್ಕೊಂಡಿದ್ದಾನೆ. ನೀವೇನಾದರೂ ಹೇಳಿ ಸರೆಂಡರ್ ಮಾಡಿಸಿದ್ರೆ ಮುಂದಿನ ಫಾರ್ಮಾಲಿಟೀಸ್ ಎಲ್ಲ ನಾನು ನೋಡ್ಕೋತೀನಿ. ನನಗೇನು ಮಾಡಬೇಕು ಅಂತ ಗೊತ್ತು. ನೀವು ಹೊರಡಿ. ಸರಿ ಸರ್. ಆದೇಶ ಅಣ್ಣ, ಸ್ವಲ್ಪ ಲಾಯರ್ಗೆ ಫೋನ್ ಮಾಡು. ಯಾರು? ನಾನಂಕಲ್ ಮಣಿ. ಹೇಳಿದ್ದೀನಿ ಇದೆಲ್ಲ ಬೇಡ ಅಂತ. ಏಯ್, ಏನು ಆಗಿಲ್ಲ, ಸುಮ್ಮನಿರು. எனக்கு மட்டும் உன்னை விட்ட வேற யார் இருக்காங்க? ಗುಡಪ, ಏನು ಇದು ಕಣ್ಣತ್ರ? ಏನಾಯ್ತು? ಅಷ್ಟೇ ಬೇಡ ಅಂದ್ರು ಅಕ್ಕನೇ ಬರ್ತೀನಿ ಅಂದ್ರು. ಏಯ್, ಊಟ ಮಾಡಿದ್ಯಾ? ನೀನೆಲ್ ಮಾಡಿರ್ತೀಯಾ? ಕುಡ್ದು ಕುಡ್ದು ಸಾಯ್ತೀಯಾ? ಸರಿ ಕೂತ್ಕೋ. ಕೆಳಗ್ ಕೂತ್ಕೋ. 2 ದಿವಸ ನನ್ ಪ್ರಾಣನೇ ಹೋಗಿತ್ತು. ನೀನ್ ಸತ್ತಿದ್ಯೋ ಬದುಕಿದ್ಯೋ ಏನು ಗೊತ್ತಾಗ್ಲಿಲ್ಲ. ಏನಪ್ಪ ಆಕ್ರೆ? ಮೀನು ಇಲ್ವಾ? ಇದಕ್ಕೇನು ಕಮ್ಮಿ ಇಲ್ಲ, ತಿನ್ನು. ಏನೋ ಹಂಗ್ ನೋಡ್ತಾ ಇದ್ಯಾ? ಅಲ್ಲ ಅಕ್ಕ, ಅಂಕಲ್ ನಿನ್ ದಿನ ಬೈತ್ಯ, ಹೊಡಿತ್ಯ, ಜಗಳ ಆಡ್ತೀಯ. ಅಂಕಲ್ಗೇನಾದ್ರೂ ಆದ್ರೆ ಅದೆಷ್ಟು ಪ್ರೀತಿ ತೋರಿಸ್ತೀಯ? ಅದನ್ನೇ ಸಂಸಾರ ಅನ್ನೋದು. ತಿನ್ನು. ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತಕ್ಕ. ಆದ್ರೆ ನನಗೆ ಇಂಥ ಜೀವನ ಎಲ್ಲ ಸಿಗಲ್ಲ ಅಲ್ಲ. ಏಯ್, ಯಾಕೆ ಅಳ್ತೀಯಾ? ಆ ಹುಡುಗಿನ ಫೋನ್ ಮಾಡಿ ಮದುವೆ ಮಾಡ್ಕೊ ಅಂತ ಹೇಳದಲ್ವಾ? ಇನ್ಯಾಕೋ ಚಿಂತೆ ಮಾಡ್ತೀಯಾ? ಅದಾಗಲ್ಲ ಅಂಕಲ್. ನಾಳೆ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಬೇಡ ಬಿಡಿ. ನಾನೋಗ ಆ ಹುಡುಗಿ ಹತ್ರ ಫೋನ್ ಕೊಟ್ಟು ತಪ್ಪಾಯ್ತು ಅಂತ ಕೇಳ್ತೀನಿ. ಯಾಕೋ ಅವಸರ ಪಡ್ತೀಯಾ? ಇವ್ರು ಹೇಳದ್ ಸ್ವಲ್ಪ ಕೇಳು. ಅದಂಗಲ್ಲ ಅಕ್ಕ, ನಾನು ಆ ಹುಡುಗಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ. ಏನೋ ತೊಂದರೆ ಕೊಟ್ಟಿದ್ಯಾ? ನಿನಗ್ ಗೊತ್ತಿಲ್ದೆ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ಯಾ ಅಷ್ಟೇ ತಾನೇ? ಅದನ್ ಬಿಟ್ರೆ ಅವಳಿಗೆ ಇನ್ನೆಲ್ಲ ಒಳ್ಳೇದೇ ಮಾಡಿದ್ಯಲ್ಲ. ಮೊದಲು ಅವಳ ಹತ್ರ ನೇರವಾಗಿ ಹೋಗಿ ಎಲ್ಲ ವಿಷಯ ಮಾತಾಡು, ಅವಳ ಅರ್ಥ ಮಾಡ್ಕೋತಾಳೆ. ಅಕ್ಕ, ಇದೆಲ್ಲ ಆಗತ್ತಾ ಅಕ್ಕ? ನಾ ಹೇಳೋದನ್ ಸ್ವಲ್ಪ ಕೇಳು. ನಿನ್ ಒಳ್ಳೆ ಮನ್ಸ್ಗೆ ಎಲ್ಲ ಒಳ್ಳೇದೇ ಆಗತ್ತೆ. ಸುದ್ದಿಯಾಗಿದೆ ಎಂದೆಲ್ಲ ನಾಳೆ ಏನು ಕಾದಿದೆ, ನಿಂದಲ್ಲೇ ಬಂದು ಮಿಂಚುತ್ತಾಗಿದೆ. ಒಂದಲ್ಲ ಒಂದು ಆಸೆ ಮೂಡಿದೆ, ಎಂದೆಲ್ಲ ನಾಳೆ ಏನು ಕಾದಿದೆ. ಕನಸಲ್ಲಿ ಕಂಡ ನಂತರ ಭಯವೆಲ್ಲ ಮಾಯವಾಗಿದೆ, ನನವನ್ನು ತುಂಬಿಕೊಳ್ಳಲು ಹೃದಯನೂ ಸಾಲದಾಗಿದೆ. ಮೊದಲೇನೆ ಹೇಳಿ ಬಿಡುವೆನು, ನನಗಂತೂ ಪ್ರೀತಿಯಾಗಿದೆ. ಅಲಿಮಾರಿಯಾದ ಜೀವದ ಮನವೀಗ ಸೂರೆಯಾಗಿದೆ. ಉಳಿತಾಯ ಇಲ್ಲದಿದ್ದರೂ ಒಲವೊಂದೇ ಆಸ್ತಿಯಾಗಿದೆ. ಸಿರಿಯಲ್ಲಿ ಸಿಕ್ಕ ಮೇಲೆಯೇ ಪರದಾಟ ಜಾಸ್ತಿಯಾಗಿದೆ. ಮುದ್ದಾಗಿ ನೀನು ನನ್ನ ಕೂಗಿದೆ, ಸದ್ದಿಲ್ಲದೇನೆ ಸುದ್ದಿಯಾಗಿದೆ.
ಮುದ್ದಾಗಿ ನೀನು ಕಚ್ಚಿದ ಬೆರಳಷ್ಟು ಪುಣ್ಯ ಮಾಡಿದೆ ನೆರಳಲ್ಲಿ ನೀನು ನಿಂತಿರೋ ಮನ ಕೂಡ ಧನ್ಯವಾಗಿದೆ ಪದವಾಗಿ ನಿನ್ನ ಕೊರಳಲ್ಲಿ ಇರುವಂಥ ಆಸೆಯಾಗಿದೆ ಸೆಳೆತಕ್ಕೆ ಸಿಕ್ಕ ನನ್ನಯ ನಡಿಗೆನೆ ಬೇರೆಯಾಗಿದೆ ಪರಿಶುದ್ಧ ಒಂಟಿ ಜೀವನ ನಿಜವಾಗಿ ಬೇಡವಾಗಿದೆ ಚೆಲುವೆ ನೀ ಹೇಳು ಬೇಗನೆ ನಿನಗೂ ಹೀಗೆ ಆಗಿದೆ ಮುದ್ದಾಗಿ ನೀನು ನನ್ನ ಕೂಗಿದೆ ಸದ್ದಿಲ್ಲದೇನೆ ಸುದ್ದಿಯಾಗಿದೆ ಎಂದೆಲ್ಲ ನಾಳೆ ಏನು ಕಾದಿದೆ ನಿಂದಲ್ಲೇ ಬಂದು ಮಿಂಚುತ್ತಾಗಿದೆ ಒಂದಲ್ಲ ಒಂದು ಆಸೆ ಮೂಡಿದೆ ಎಂದಲ್ಲ ನಾಳೆ ಏನು ಕಾದಿದೆ ದೇವ್ರೆ ಎಲ್ಲ ಒಳ್ಳೇದು ಮಾಡಪ್ಪ. ನೀನಾ? ಹೇಗಿದೆಯಾ ಬೃಂದ? ನಾನ್ ಹೇಗಿದ್ರೆ ನಿಂಗೇನು? ಇಲ್ಲಿ ಯಾಕೆ ಬಂದೆ? ನಿನ್ಗೋಸ್ಕರ ಬಂದೆ ಬೃಂದ. ಜೈಲಿಗೆ ಹೋಗಿ ಬಂದ್ರು ಬುದ್ಧಿ ಬಂದಿಲ್ವಾ? ನೋಡ್ದಾ ನಾನ್ ಜೈಲ್ಗೆ ಹೋಗಿ ಬಂದಿದ್ದೆ ಯಾರಿಗೋಸ್ಕರ? ನಿನ್ಗೋಸ್ಕರ ತಾನೆ. ಅರ್ಥ ಮಾಡ್ಕೊ ಬೃಂದ, ನಾನ್ ನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ನೀನು ನನ್ನನ್ನು ಅರ್ಥ ಮಾಡ್ಕೊ. ನಾನು ಒಬ್ರನ್ನ ಪ್ರೀತಿ ಮಾಡ್ತಿದ್ದೀನಿ. ಮದ್ವೆ ಆದ್ರೆ ಅವ್ರನ್ನೇ ಮದ್ವೆ ಆಗೋದು. ನಾನು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ದಯವಿಟ್ಟು ಹೊರಟೋಗು. ನನಗ್ ಸಿಗದೆ ಇರೋಳು ಬೇರೆ ಯಾರಿಗೂ ಸಿಗ್ಬಾರ್ದು. ನನ್ಗಿಂತ ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಪ್ಲೀಸ್ ಇಲ್ಲಿಂದ ಹೊರಟೋಗು. ನನ್ನ ಮಾತಿಗೆ ಏಯ್, ಯಾಕೋ ಮುಖ ಎಲ್ಲ ಒಂಥರ ಇದೆ? ಏನೋ ಕೆಟ್ಟ ಕನ್ಸ್ ಅಂಕಲ್, ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಅಯ್ಯ, ನೆನ್ನೆ ಎಲ್ಲ ಮರ್ಡ್ರು ಪೊಲೀಸ್ ಕೇಸು ಅಂತ ಆಯ್ತಲ್ಲ, ಅದಕ್ಕೆ ಹಂಗಾಗಿದೆ. ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಏನ ಟೀ ರೆಡಿ ಮಾಡ್ಬೇಕಾ? ಯಾವಾಗ್ಲೂ ಹಿಂಗೆ ಮಾಡ್ಕೊಂಡಿರು. ಒಂದಲ್ಲ ಒಂದಿನ ಹಿಂಗೆ ಆಗತ್ತೆ. ಏ ಯಾಕೋ ಒಂಥರ ನಿಂತಿದ್ಯಾ? ಏನಿಲ್ಲ. ಇವತ್ತು ಗಣೇಶನ ಹಬ್ಬ. ಹೋಗ್ ಕೈ ಮುಗ್ದು ಆಶೀರ್ವಾದ ತಗೊಂಡು ಅವಳನ್ನೋಗ್ ನೋಡು. ನಿನ್ನೆ ಹೇಳಿದ್ದೆಲ್ಲ ನೆನ್ಪಿದೆ ಅಲ್ಲ? ಅವಳನ್ನ ನೋಡಿ ಸುಮ್ನೆ ಈ ಅಂತ ಅಲ್ಲಿ ಬಿಟ್ಟು ಬರ್ಬೇಡ. ಮನ್ಸಲ್ಲಿ ಇರೋದನ್ನೆಲ್ಲ ಬಾಯ್ಬಿಟ್ಟು ಹೇಳು. ಏನೋ ಇವತ್ತು ನೀನಿಗ್ ಒಳ್ಳೇದಾಗತ್ತೆ. ಹೋಗ್ಬಾ. ಏಯ್ ಸುರೇಶ, ಏನರುಣ ಇದಕ್ಕಿದ್ದಂಗೆ ಬಂದೆ? ಏಯ್ ಗಣಪ, ಗಾಡಿ ಹತ್ತೋ. ಅರುಣ, ಇವತ್ತು ಗಣೇಶನ ಹಬ್ಬ, ಅಣ್ಣ ಸ್ವಲ್ಪ ಬೇಗ ಬರಕ್ ಹೇಳಿಯಾರೆ. ನನಗೂ ಮುಖ್ಯವಾದ ಕೆಲಸ ಇದೆ ಅರುಣ. ಏಯ್, ಅದ್ಗಿನ್ನ ಮುಖ್ಯವಾದ ಕೆಲಸ ನನ್ಗಿದೆ. ಗಾಡಿ ಹತ್ತೋ ಗಾಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಗೊತ್ತಾಗ್ತಿಲ್ವಲ್ಲ. ನೀನ್ ಬಾಲ್ ಮಾಡೋ. ಅರುಣ, ಏನೋ? ಯಾರ ಮನೆ ಇದು? ಸುಮ್ನೆ ತಲೆ ತಿನ್ಬೇಡ, ಕೊಡೋ ಇಲ್ಲದು. ವಾತಾಪಿ ಗಣಪತಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಯಾರಪ್ಪ ನೀನು? ಏನಮ್ಮ ಆಚೆನೆ ನಿಲ್ಸ್ ಮಾತಾಡಿಸ್ತಿದ್ದೀರಾ? ಬೃಂದ ಎಷ್ಟ್ ಚೆನ್ನಾಗಿದ್ದಾಳೋ, ಮನೆನೂ ಅಷ್ಟೇ ಚೆನ್ನಾಗಿದೆ. ಏನ್ ವಿಷಯ? ಅಮ್ಮ, ವಿಷಯ ಇಷ್ಟೇ. ಇವತ್ತು ನನ್ ಮದ್ವೆ. ಮೊದಲನೇ ಪತ್ರಿಕೆನ ಬೃಂದಾಗೂ ನಿಮ್ಗೂ ಕೊಟ್ಟು ಅವಳು ನಿಮ್ಮನ್ನು ಜೊತೆಲ್ ಕರ್ಕೊಂಡೋಣ ಅಂತ ಬಂದಿದ್ದೀನಿ. ಏನಪ್ಪ, ಇವತ್ತೇ ಮದ್ವೆ, ಇವತ್ತೇ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ಯಾ? ಒಂದ್ ನಿಮಿಷ. ಎಲ್ಲಿ ಹೋಗ್ತಿದ್ಯಾ? ಸ್ವಲ್ಪ ಇರಿಮಾ, ತಾಂಬೂಲು ಸಮೇತ ಕೊಡ್ತೀನಿ. ಇದು ಯಾರು ಬಂದಿರೋದು? ಯಾರು? ಬೃಂದಾ.
ಬಾಪ ಕೂತ್ಕೋ ಬಂದ್ಬಿಡ್ತಾಳೆ. ಬೃಂದ, ಇವ್ರು ಯಾರು ನಿನಗ್ ಗೊತ್ತೇನಮ್ಮ? ಇವತ್ತೇ ಮದ್ವೆಗಿದ್ವೆ ಅಂತ ಹೇಳ್ತಿದ್ದಾರೆ. ಮಾ, ನಾನು ಹೇಳಿದ್ನಲ್ಲ ಅರುಣ್, ಇವನೇ. ಯಾಕೆ ಬೃಂದ ಭಯ ಪಡ್ತೀಯಾ? ಇವತ್ ನನ್ ಮದ್ವೆ, ಮೊದಲನೇ ಲಗ್ನ ಪತ್ರಿಕೆ ನಿನ್ಗೆ ತಗೋ. ಮಾತಾಡು. ಪರವಾಗಿಲ್ಲ. ಹಂಗಾರ್ ಕಟ್ ಮಾಡು. ಇದ್ಯಾಕೆ ಕಟ್ ಮಾಡ್ತಾ ಇದಾರಲ್ಲ? ಅಮ್ಮ ಸುಮ್ನೆ ನಿಂತಿದ್ದಾಳೆ, ತಗೊಳಕ್ ಹೇಳಿ. ತಗೊಳಮ್ಮ. ಅಮ್ಮ, ಇಲ್ಲಿ ನನ್ನ ಹೆಸರಿದೆ. ಅವತ್ತಿಂದ ನಿಮ್ ಮಗಳನ್ನ ಲವ್ ಮಾಡಿ ಇವತ್ ಬೇರೆ ಯಾರನ್ನೋ ಮದ್ವೆ ಆದ್ರೆ ಊರವರೆಲ್ಲ ತಪ್ಪಾಗಿ ಮಾತಾಡ್ತಾರಮ್ಮ. ಅದು ಅಲ್ದೆ ಇವತ್ತು ಗಣೇಶ ಚತುರ್ಥಿ ಬೇರೆ. ಇವತ್ ಮದ್ವೆ ಆದವರು ತುಂಬಾ ಚೆನ್ನಾಗಿರ್ತಾರೆ ಅಂತ ಊರವರೆಲ್ಲ ಹೇಳ್ತಿರ್ತಾರೆ. ನಿಮ್ಗೂ ಬೃಂದಾಗೂ ಸೀರೆ ತಗೊಂಡ್ ಬಂದಿದೀನಿ, ಬೇಗ ರೆಡಿಯಾಗಿ ಬಂದ್ಬಿಡಿ, ನಾನ್ ಕೆಳಗಡೆ ಕಾಯ್ತಾ ಇರ್ತೀನಿ. ನೋಡ್ ಬೃಂದ, ಪೊಲೀಸು ಗೀಲೀಸು ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನಿನ್ ಮದ್ವೆಗೆ ಅಂತ ತಂದಿರೋ ಹೂನಾರನ ನಿಮ್ಮ ಅಮ್ಮನ ಹೆಣಕ್ ಹಾಕ್ಬೇಕಾಗತ್ತೆ. ಬರ್ಲಾ ಅಮ್ಮ? ನೋಡು, ಒಂದ್ ಕೆಲ್ಸ ಮಾಡು, ಪೊಲೀಸಿಗೆ ಫೋನ್ ಮಾಡು. ಮಾಡು ಮಾಡು ನೀನು. ಬೇಡಮ್ಮ, ಪೊಲೀಸ್ ಎಲ್ಲ ಬೇಡ. ದೇವ್ರೇ, ಗಣಪ. ಹಲೋ, ನಾನ್ ನಿಮ್ಗೆ ಫೋನ್ ಟ್ರೈ ಮಾಡಿ. ಹಲೋ ಗಣಪ. ಯಾಕೇನಾಯ್ತು? ಅರುಣ ನಮ್ಮ ಮನೆ ಒಳಗ್ ಬಂದಿದ್ದ, ಇಷ್ಟೊತ್ತು ಇಲ್ಲೇ ಇದ್ದ, ಈಗ ತಾನೇ ಆಚೆ ಹೋದ. ಅಯ್ಯೋ, ಇದು ಬೃಂದಾ ಮೇಡಮ್ ಮನೆನಾ? ಅರುಣ ಬಾ ಹೋಗೋಣ. ಯಾಕೋ? ನನ್ ಮಾತ್ ಕೇಳೋಣ, ಬಾರೋಣ. ಏನಾಯ್ತು? ಅರುಣ ಬಾರೋಣ. ಆಗ್ತಿದ್ಯೋ? ಹೇಳದ್ ಕೇಳೋಣ, ಗಾಡಿ ಎತ್ತು. ಏನಾಯ್ತು? ಹೇಳ್ತಾ ಇದೀನಿ ತಾನೇ. ನನ್ಗೆ ಆವಾಜ್ ಆಗ್ತೀಯಾ? ಏನೋ ನಿನ್ಗೂ ಅವ್ರಿಗೂ ಸಂಬಂಧ? ಅಂತದೇನಿಲ್ಲ, ಅರ್ಥ ಮಾಡ್ಕೋ. ಏನೋ ಏನ್ ಅರ್ಥ ಮಾಡ್ಕೊ? ನನ್ನ ಮಾತು ಕೇಳು. ಹಲೋ ಹಲೋ, ನಿಮಗೆ ಹೇಳಿದ್ಮೇಲೆ ಅರುಣ್ ವಾಪಸ್ ಬರಲೇ ಇಲ್ಲ. ಅವನಿನ್ ಯಾವತ್ತೂ ಬರಲ್ಲ ಬಿಡಿ. ಗಣಪತಿ, ನಾವ್ ಈ ಊರ್ನ ಬಿಟ್ಟು ಹೋಗ್ತಿದೀವಿ ನೋಡಿ. ನಾನ್ ನಿಮ್ಮನ್ನ ಮೀಟ್ ಮಾಡ್ದೇನೆ ಹೋಗ್ತಿದ್ದೀನಿ ಅಂತ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ. ನಾನೀಗ ನಿಮ್ಮನ್ನ ನೋಡ್ಬೋದಾ ಮೇಡಮ್? ಗಣಪತಿ, ನೀವು ಬಾಂಬೆಲಿ ಇದ್ದೀರಾ?
ನಾನು ನಿಮಗೆ ನೇರವಾಗಿ ಸಿಕ್ಕೆಲ್ಲ ಮಾತಾಡ್ತೀನಿ. ಮಾವಳಿ ಗಣೇಶನ ದೇವಸ್ಥಾನ ಹತ್ರ ಬರ್ತೀರಾ? ಖಂಡಿತ ಬರ್ತೀನಿ ಗಣಪತಿ. ಅದಕ್ಕೋಸ್ಕರನೇ ನಾನು ಇದುವರೆಗೂ ಕಾಯ್ತಿದ್ದೆ. ಇವನ ಕಿಲ್ಲೋಯ್ತವನೆ. ಹೇಳ್ ಮದೇಶ. ಅಣ್ಣ ಅಣ್ಣ ಅರುಣ ಅರುಣ ಎತ್ಬಿಟ್ಟಣ. ಏನ್ ಹೇಳ್ತಿದ್ಯಾ? ನಿಜ ಹೇಳ್ತಾಯಿದ್ದೀನಣ್ಣ. ಕೊಚ್ಚಾಕ್ಬಿಟ್ಟಣ. ಬೇಗ ಬಾಣ ಬಾಣ. ಅಣ್ಣ ಮನೆಗ್ ಬರ್ಬೇಡ ಅಂತ ಎಷ್ಟು ಸಲ ಹೇಳ್ದೆ, ಕೇಳಿದ್ಯಾ ನನ್ನ ಮಾತನ್ನ? ಯಾರು ನನ್ ಮಗನ್ ಹಿಂಗ್ ಮಾಡ್ದವ್ರು? ಅಯ್ಯೋ ಕಿಣಪಣ್ಣ ಕಿಣಪ್ಪ. ಬೈತಿ ನಾಯಿ ಯಾಕೆ ಹಿಂಗ್ ಮಾಡ್ತು? ನಿನ್ ಗೊತ್ತಿರುತ್ತೆ ಅವ್ನು ಹೇಳಿರ್ತಾನೆ. ಹೇಳೋ ಹೇಳೋ. ಅವನಿಗೋಸ್ಕರ ಒಂದ್ಸಲ ಒಂದ್ ಹುಡುಗಿನ ಕಿಡ್ನಾಪ್ ಮಾಡಿದ್ದ. ಅವಳೇ ಅವ್ನ ಲವರ್ ಅಂತ ಗೊತ್ತಾದ್ಮೇಲೆ ಹೋಗ್ಬಿಟ್ಬಿಟ್ಟು ಬಂದಾಣ. ಆದ್ರೆ ಒಂದ್ ಹುಡುಗಿಗೋಸ್ಕರ ಈ ರೀತಿ ಮಾಡ್ತಾನೆ ಅನ್ಕೊಂಡಿರಲಿಲ್ಲ. ನನ್ನ ಮಗ ಸ್ಮಶಾನಕ್ಕೆ ಹೋಗೋಕ್ ಮುಂಚೆ ಅವರಿಬ್ರು ಜೀವಂತವಾಗಿರ್ಬಾರ್ದು. ಮುಗಿಸ್ಬಿಡಿ. ಹಲೋ ಅರುಣ ಯಾಕೆ ಕೊಂದೆ? ಅರುಣ ಸತ್ತೋದ್ನ? ಆ ಹುಡುಗಿಗೋಸ್ಕರ ಅವನ ಸಾಯ್ಬಿಟ್ಟೆಲ್ಲೋ? ಇಲ್ಲ, ನಿಜವಲ್ಲೂ ನಂಗೆ ಗೊತ್ತಿಲ್ಲ. ನಾನ್ ಮಾಡಿಲ್ಲ ಅಂಕಲ್. ಇನ್ಮೇಲೆ ಹುಡುಗಿ ತಂಟೆಗೆ ಹೋಗ್ಬೇಡ ಅರುಣ. ಅಣ್ಣನ ಮಗ ಅಂತ ಬಿಡ್ತಾ ಇದ್ದೀನಿ. ಬಿಟ್ಬಿಡು. ಛೇ, ಅರ್ಥ ಮಾಡ್ಕೋ ಅರುಣ. ಇನ್ನಾರು ಮಾಡಿದ್ದು ನನಗೆ ಗೊತ್ತಿಲ್ಲ ಅಂಕಲ್. ಆದ್ರೆ ಅಣ್ಣ, ಆ ಹುಡುಗಿಗೋಸ್ಕರ ನೀನೇ ಅರುಣನ್ನ ಸಾಯಿಸೋದು ಅಂತ ತಿಳ್ಕೊಂಡು ನಿಮ್ಮಿಬ್ಬರನ್ನ ಸಾಯಿಸೋದಕ್ಕೋಸ್ಕರ ಹುಡುಗನ್ನ ಕಳಿಸಿದ್ದಾರೆ. ಆ ಹುಡುಗಿ ಪಾಪದವಳು, ಅವಳಿಗೇನು ಆಗ್ಬಾರ್ದು. ಇಲ್ಲ ಅಂಕಲ್, ಅವಳಿಗೇನು ಆಗಲ್ಲ. ಅಣ್ಣ ಸ್ವಲ್ಪ ಬೇಗ ಹೋಗೋಣ. ಅಣ್ಣ ಅಣ್ಣ ನಿಜವಾಗ್ಲೂ ಹೇಳ್ತೀನಣ್ಣ, ಗಣಪತಿ ಅರುಣನ್ನ ಸಾಯಿಸಿಲ್ಲ ಅಣ್ಣ. ಈಗ ತಾನೇ ಅವನ ಹತ್ರ ಮಾತಾಡ್ದೆ ಅಣ್ಣ. ಅವ್ನು ಯಾವತ್ತು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಣ್ಣ. ಮಾದೇಶ ಸುಳ್ಳು ಹೇಳ್ತಾನ? ಏಯ್ ಮಾದೇಶ, ಹೇಳೋ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಹೌದು ಕಣೋ, ನಾನೇ ಮಾಡಿದ್ದು. ಮಾದೇಶ ಹಿಡ್ಕೊಳ್ಳೋ ಅವನ್ನ. ಹಿಡ್ಕೊಳ್ಳೋ ಹಿಡ್ಕೊಳ್ಳೋ. ಅವ್ನು ನನ್ಗೆ ಹೊಡೆದೋಗ್ತಾ ಇದ್ದಾನೆ. ಹಿಡ್ಕೊಳ್ಳೋ. ಹೋಗ ಮಾದೇಶ, ಹಿಡ್ಕೊಳ್ಳೋ. ನನ್ನ ಮಗನ್ ತರ ನೋಡ್ಕೊಂಡೆ, ಹಿಂಗ್ ಮಾಡ್ಬಿಟ್ಟಿಯಲ್ಲೋ. ನೆನ್ಪಿದ್ಯಾ ಜಯಣ್ಣ? ನೀನು ಮುತ್ತಣ್ಣ ಇಬ್ರು ಸೇರ್ಕೊಂಡು ನಮ್ಮಪ್ಪ ಅಣ್ಣಪ್ಪನ ರೋಡಲ್ಲಿ ನಾಯಿ ತರ ಸಾಯ್ಸಾಕ್ಬಿಟ್ರೆ. ಅವತ್ತೇ ನಿರ್ಧಾರ ಮಾಡ್ದೆ, ನಿಮ್ ಗ್ಯಾಂಗ್ ಅಲ್ಲಿ ನಿಮ್ ಜೊತೆನೆ ಸೇರ್ಕೊಂಡು ನಿಮ್ ಕುಟುಂಬನೇ ಸರ್ವನಾಶ ಮಾಡ್ಬೇಕು ಅಂತ ಮಾಡ್ತಿದ್ದೆ ನಾನು. ಆದ್ರೆ ಟೈರ್ ಬಂದು ನಿನ್ನ ಕಾಪಾಡ್ಬಿಟ್ಟ. ಟೈರ್ ಇರೋವರೆಗೂ ನಿನ್ಗೇನು ಮಾಡಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಮುತ್ತಣ್ಣನ ಮೇಲೆ ಅವನ್ನ ಚೂಬಿಟ್ಟೆ. ಅವಾಗ ಟೈರು ಮುತ್ತಣ್ಣನೇ ಎತ್ಬಿಟ್ಟ. ಅಂಕಲ್, ಓಯ್
ಅವಳಿಗೆ ತೊಂದರೆ ಆಗುತ್ತೆ. ಅವಳಿಗೆ ಮಾತ್ರ ಏನೂ ಆಗಬಾರ್ದು. ಏಯ್ ಒಳಗೋಗಿ ಉಟ್ಕೊಂಬರ್ರ. ಏಯ್ ಮಣಿ, ಇಲ್ಲ ಬರ್ರ. ಏಯ್ ಮಣಿ, ನಂದೇನು ತಪ್ಪಿಲ್ಲ, ಅರ್ಥ ಮಾಡ್ಕೋ. ಏಯ್ ನಾನು ಹೇಳೋ ಅಣ್ಣ, ಗಣಪನ ಮುಗಿಸ್ಬಿಟ್ಟು ಎಲ್ಲಿದ್ದೀರಾ? ಗೌಡ್ರು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ. ಗಣಪತಿ ಅರುಣನ್ ಸಾಯಿಸಿಲ್ಲ ಕಣ, ಮಾದೇಶನ ಸಾಯಿಸಿದ್ದು. ಮಾದೇಶ ಮೋಸದಿಂದ ಜಯಣ್ಣನ ಸಾಯಿಸ್ಬಿಟ್ಟ. ಅವನಿಗೇನು ಮಾಡ್ಬೇಡ್ರ, ಅವನನ್ನ ಸಾಯಿಸ್ಬೇಡ್ರ. ಎಲ್ಲ ಹೋಗಿದ್ರೆ ಅವ್ನು ಬದುಕೋನೆ ಕಂಡ್ರ, ಬದುಕೋನೆ. ಬದ ಹಲೋ ಹಲೋ ಗಣಪ, ಎಲ್ಲಿದ್ಯಾ ಗಣಪ? ನಾನು ಇಲ್ಲೇ ಇದ್ದೀನಿ. ನಾನು ಅವತ್ತು ಹೇಳಿದ್ನಲ್ಲ ನನ್ನನ್ನು ಕಿಡ್ನಾಪ್ ಮಾಡಿದ್ದ ಅಂತ, ಅವನು ಇಲ್ಲಿಗೂ ಬಂದಿದ್ದಾನೆ ಗಣಪ. ಪ್ಲೀಸ್ ಬೇಗ ಬನ್ನಿ ಗಣಪ. ನಿಮ್ಗೇನು ಆಗಲ್ಲ ರೀ, ಯಾಕೆ ಭಯ ಪಡ್ತೀರಾ? ನಾನು ಹೇಳೋದು ಸ್ವಲ್ಪ ಕೇಳಿ. ಅವತ್ತು ನಿಮ್ಗೆ ಕಿಡ್ನಾಪ್ ಗಣಪ
ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ 2 ದಿವಸ ಆಯ್ತು. ಸಖತ್ತಾಗಿ ರಿಪೇರಿ ಮಾಡ್ಸೀನಿ. ಇವಾಗ ನೀವ್ ಎಲ್ಲಿ ಸಿಗ್ತೀರಾ ಹೇಳಿ ಮೇಡಮ್, ಮೊಬೈಲ್ ತಂದ್ಕೊಡ್ತೀನಿ. ಅಯ್ಯೋ ಈಗ ತಂದ್ಕೊಡಕ್ ಆಗಲ್ಲ, ಯಾಕಂದ್ರೆ ನಾನು ಊರಿಗೆ ಹೋಗ್ತಿದ್ದೀನಿ. ಊರಿಗೆ ಹೋಗ್ತಾ ಇದೀರಾ? ಹಾ, ಬರೋದಿಕ್ಕೆ 1 ವಾರ ಆಗುತ್ತೆ. ಅಲ್ಲಿವರೆಗೂ ಮೊಬೈಲ್ ನಿಮ್ ಹತ್ರನೇ ಇರ್ಲಿ. 1 ವಾರನಾ? ಅಯ್ಯೋ ಅವೆಲ್ಲ ಆಗಲ್ಲ ಮೇಡಮ್, ಈ ಮೊಬೈಲ್ ಇಂದ ನಂಗೆ ಭಾರಿ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಓನ್ಲಿ 1 ವೀಕ್ ಅಷ್ಟೇ, ಬೇಗ ಬಂದ್ಬಿಡ್ತೀನಿ. ಆಯ್ತು ಮೇಡಮ್, ಹೋಗ್ಬಿಟ್ಟು ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು.